ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯ, ಕೊನೆಯ ಶ್ಲೋಕ. ನಿನ್ನೆ ಅಮಾವಾಸ್ಯ ಅಂತ ಮಂಗಳ ಬ್ಯಾಡಂತಾಗಿತ್ತು, ಇವತ್ತು ಪ್ರತಿಪದ ಮಾಡೋಣ ಅಂತ. ಇತೀರತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪಃ ಪಠೇದಿ ಮಾಂ ಯಃ ಶೃಣುಯಾದಥಾಪಿ ವಾ ವಿಮುಕ್ತಬಂಧಶ್ಚರಣಂ ಹರೇರ್ವ್ರಜೇತ್. ಶ್ರೀಮದಾಚಾರ್ಯರು ಹೇಳ್ತಾರೆ, ಎಲ್ಲ ಶಾಸ್ತ್ರಗಳ ಸಾರವನ್ನು ನಾನು ಈ ನಿರ್ಣಯ ಗ್ರಂಥದಲ್ಲಿ ಹೇಳಿದ್ದೇನೆ. ರಾಮಕಥಾ ಇತೀರತ, ಈ ರೀತಿಯಾಗಿ ರಾಮಕಥಾ ಪರಾಮಯ, ಶ್ರೇಷ್ಠವಾದ ರಾಮದೇವರ ಚರಿತ್ರೆಯನ್ನು ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪಃ, ಸಮಸ್ತ ಶಾಸ್ತ್ರಗಳಲ್ಲಿ ಇದ್ದಂತಹ ಏನು ತತ್ವವಿದೆಯೋ ಆ ತತ್ವಗಳನ್ನು ಮಥಿಸಿ ನಾನು ಈ ರಾಮಕಥಾ, ಶ್ರೇಷ್ಠವಾದ ರಾಮಕಥೆಯನ್ನು ಹೇಳಿದ್ದೇನೆ. ಇದು ಭವಾಪಹ, ಭವಬಂಧನವನ್ನು ನಾಶ ಮಾಡುವ, ಸಂಸಾರವನ್ನು ನಾಶ ಮಾಡುವಂತಹ ಈ ರಾಮಕಥೆ ಅಂದರೆ ರಾಮದೇವರ ಚರಿತ್ರೆಯನ್ನು ಶ್ರವಣ ಮಾಡಿದರೆ ನಮಗೆ ಎಲ್ಲ ಬಂಧ, ಸಂಸಾರವೆಂಬ ಬಂಧ ಇದು ನಾಶವಾಗಿ ಹೋಗ್ತದೆ. ಮತ್ತು ಪಠೇದಿಮಾಂ ಯಶ್ ಶೃಣುಯಾದಥಾಪಿ, ಪಠೇತ್, ಯಾರು ಇದನ್ನು ಪಾಠರೂಪದಿಂದ ಪ್ರವಚನ ರೂಪದಿಂದ ಹೇಳ್ತಾರೋ ಮತ್ತು ಯಾರು ಶೃಣುಯಾತ್, ಶ್ರೋತೃಗಳಾಗಿ ಶ್ರವಣ ಮಾಡ್ತಾರೋ ಅವರಿಗೆ ವಿಮುಕ್ತ ಬಂಧಶ್ಚರಣಂ ಹರೇರ್ವ್ರಜಯೇ, ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಬರುತ್ತದೆ ಮತ್ತು ಸಂಸಾರದಿಂದ ಮುಕ್ತನಾಗಿ ಮೋಕ್ಷವನ್ನೇ ಹೊಂದುತ್ತಾನೆ. ಸಂಸಾರವನ್ನು ದಾಟಿಸುವಂತಹ ಉತ್ತಮವಾದ ಸಾಧನೆ ಅಂತಂದರೆ ಅದು ರಾಮದೇವರ ಚರಿತ್ರೆ. ಆ ರಾಮದೇವರ ಚರಿತ್ರೆಯನ್ನು ನಾನು ಎಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಹೇಳಿದ್ದೇನೆ. ಹಾಗಾಗಿ ಯಾರು ಹೇಳುತ್ತಾರೋ ಮತ್ತು ಯಾರು ಕೇಳುತ್ತಾರೋ ಅವರಿಬ್ಬರಿಗೂ ಕೂಡ ಈ ಸಂಸಾರದಿಂದ ಮುಕ್ತಿಯನ್ನು ಪಡೆದು ಮೋಕ್ಷವನ್ನೇ ಪಡಿತಾರೆ ಅಂತ ಶ್ರೀಮದಾಚಾರ್ಯರು ಈ ಫಲಶ್ರುತಿಯನ್ನು ಹೇಳುತ್ತಾರೆ. ರಾಮಾಯಣದ ಫಲ ಏನಪ್ಪ ಅಂತಂದರೆ ಮೋಕ್ಷನೇ ಸಿಗ್ತದೆ. ಅಷ್ಟು ಸಾಮರ್ಥ್ಯ ಈ ರಾಮಾಯಣಕ್ಕೆ, ರಾಮದೇವರ ಚರಿತ್ರೆಗೆ ಇದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. 10ನೆಯ ಅಧ್ಯಾಯ. ದ್ವಾಪರೇಥಯುಗೆ ಪ್ರಾಪ್ತೆ ತ್ವಷ್ಟಾಯುಂಶತಿ ಮೇ ಪುನಃ ಸ್ವಯಂಭು ಸರ್ವಶಕ್ರಾದ್ಯಾಃ ದುಗ್ಧಾಬ್ಧೇ ಸ್ಥಿರಮಾಯುಃ. ಪರಮಾತ್ಮನನ್ನು ಕುರಿತು ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನಿಂದ ನಾವು ಹೀಗೆ ಉಪಕಾರವನ್ನು ಪಡೆದಿದ್ವಿ, ಹೀಗೆ ನಾವು ಕಷ್ಟದಲ್ಲಿ ಇದ್ದಾಗ, ಆಪತ್ತುದಲ್ಲಿ ಇದ್ದಾಗ ನೀನು ನಮಗೆ ಆ ಆಪತ್ತಿನಿಂದ ಪರಿಹಾರ ಮಾಡಿ, ಕಷ್ಟವನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದಿ ಸ್ವಾಮಿ ಅಂತ ಹೇಳಿ ದೇವರಿಗೆ, ಪರಮಾತ್ಮನಿಗೆ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹಿಂದೆ
ಅಥ ಅನಂತರದಲ್ಲಿ ಅಂದರೆ ರಾಮಾಯಣ ಮುಗಿದ ನಂತರದಲ್ಲಿ, ದ್ವಾಪರೇ ಯುಗೆ ಪ್ರಾಪ್ತೆ ದ್ವಾಪರ ಯುಗದಲ್ಲಿ ಇದ್ದ ವೇದವ್ಯಾಸ ದೇವರು ದ್ವಾಪರೇ ಯುಗೆ ಪ್ರಾಪ್ತಿ ಅಂದರೆ ದ್ವಾಪರ ಯುಗ ಮುಗಿಯೋ ಹೊತ್ತಿಗೆ ಅಂತ ಅರ್ಥ. ಕಲಿಯುಗ ಪ್ರಾರಂಭವಾಗಬೇಕು, ದ್ವಾಪರ ಯುಗ ಮುಗಿಬೇಕು. ಆ ಹೊತ್ತಿಗೆ ತ್ವಷ್ಟಾವಿಂಶತಿ ಮೇ ಪುನಃ ವೇದವ್ಯಾಸ ದೇವರು ಅನೇಕ ಬಾರಿ ಅವತಾರ ಮಾಡಿದ್ದಾರೆ. 3ನೇ ಮನ್ವಂತರದಲ್ಲಿ, 7ನೇ ಮನ್ವಂತರದಲ್ಲಿ ಮತ್ತು 14ನೇ ಮನ್ವಂತರದಲ್ಲಿ, 25ನೇ ಮನ್ವಂತರದಲ್ಲಿ ಮತ್ತು ಅಷ್ಟಾವಿಂಶತಿ 28ನೇ ಮನ್ವಂತರದಲ್ಲಿ, ಹೀಗೆ ಆಯಾ ಮನ್ವಂತರಗಳಲ್ಲಿ ತಾವು ಅವತಾರವನ್ನು ಮಾಡಿದ್ದಾರೆ. ಅವತಾರ ಮಾಡಿ ಈಗ ಬಂದದ್ದು ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಅವತಾರ ಮಾಡಿದ್ದಾರೆ. ಮಾಡಿ ಸ್ವಯಂಭೂ ಸರ್ವಶಕ್ರಾದ್ಯಾಹ ದುಗ್ಧಾಬ್ದೇಹೇ ತೀರಮಾಯುಹು ಯುಗದ ಕೊನೆಯಲ್ಲಿ ಅವತರಿಸಿ ಪರಮಾತ್ಮ ಪ್ರಾರ್ಥನೆ ಮಾಡಿದರು. ಯಾರು ಪ್ರಾರ್ಥನೆ ಮಾಡಿದರು? ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಹೋಗಿ ಕ್ಷೀರ ಸಮುದ್ರಕ್ಕೆ, ಹಾಲಿನ ಸಮುದ್ರ, ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಅಂತ ಕೇಳ್ತೇವೆ. ಆ ದ್ವೀಪದ ಸುತ್ತಲೂ ಎಲ್ಲ ಸಾಗರಗಳಿವೆ. ಹಾಲಿನ ಸಾಗರ, ತುಪ್ಪದ ಸಾಗರ, ಮೊಸರಿನ ಸಾಗರ, ಹೀಗೆ ಬೇರೆ ಬೇರೆ ಸಮುದ್ರಗಳಿವೆ. ಹಾಗೆ ಕ್ಷೀರಸಾಗರ, ಸಮುದ್ರದ ಸಾಗರ. ಆ ಹಾಲಿನ ಸಮುದ್ರದಲ್ಲಿ ಪರಮಾತ್ಮ ಇದ್ದಾನೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದುಗ್ಧಾಬ್ದೇಹೇ ಕ್ಷೀರಮಾಯುಹು ದುಗ್ಧಾಬ್ದೇಹೇ ತೀರಂ ಆಯುಹು. ಆ ಸಮುದ್ರದ ಮಥನಕ್ಕಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಪಯೋಬ್ಧೇರುತ್ತರಂ ತೀರಂ ಆಸಾದ್ಯ ವಿಬುಧರ್ಷಭಾಃ ತುಷ್ಟವಃ ಪುಂಡರೀಕಾಕ್ಷಂ ಅಕ್ಷಯಂ ಪುರುಷೋತ್ತಮಂ. ಆ ನಾಶರಹಿತನಾದ ಕಮಲದಂತೆ ಕಣ್ಣುಗಳಲ್ಲಿ ಇದ್ದಂತಹ ಪರಮಾತ್ಮನಿಗೆ ಪಯೋಬ್ಧೇಹೇ ಉತ್ತರಂ ತೀರಂ, ಉತ್ತರ ತೀರಕ್ಕೆ ಹೋಗಿ ಪರಮಾತ್ಮನಿಗೆ ತೀರಂ ಆಸಾಧ್ಯ ವಿಬುಧರ್ಷಭಾಃ ದೇವತಾಶ್ರೇಷ್ಠರು ಎಲ್ಲರೂ ಕೂಡ ತುಷ್ಟುವು ಸ್ತೋತ್ರ ಮಾಡ್ತಾ ಇದ್ದಾರೆ ವೇದಗಳಿಂದ ಪರಮಾತ್ಮನಿಗೆ. ಏನಂತ? ನಮೋ ನಮೋ ಗಣ್ಯ ಗುಣೈಕಧಾಮ್ನೆ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೆ ಪರಾಮೃತಾನಂದ ಪದಪ್ರದಾಯಿನೇ. ಗಣಿಸಲು ಸಾಧ್ಯವಾಗದೇ ಇದ್ದ ಗುಣಗಳಿಗೆ ಮುಖ್ಯವಾಗಿ ಆಶ್ರಯನಾದ ಪರಮಾತ್ಮನೇ. ಕಲ್ಲು, ಮಣ್ಣು, ಸಿಮೆಂಟು, ಉಸುಕು ಇವುಗಳಿಂದ ಕಟ್ಟಿದ ಮನೆ ಇರ್ತದೆ. ಆದರೆ ದೇವರು ಯಾವುದಕ್ಕೆ ಆಶ್ರಯ? ಮನೆ ಎದಕ್ಕೆ ಆಶ್ರಯ? ಕಪಾಟು, ಫ್ಯಾನು, ಲೈಟು, ಟೇಬಲು ಇವುಗಳಿಗೆ ಆಶ್ರಯವಾಗಿರ್ತದೆ. ಆದರೆ ಎಲ್ಲ ಗುಣಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ. ಸ್ವಯಂ ತಾನು ಗುಣಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಎಲ್ಲ ಗುಣಗಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ. ಮತ್ತು ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಸಮಸ್ತ ವಿಜ್ಞಾನ ಜ್ಞಾನ, ಆ ಜ್ಞಾನದ ಮರೀಚಿ ಅಂದರೆ ಸೂರ್ಯ, ಆ ಸೂರ್ಯದ ಪ್ರಕಾಶದಂತೆ ಪರಮಾತ್ಮ ಪೂರ್ಣವಾದ ಜ್ಞಾನವುಳ್ಳವನಾಗಿದ್ದಾನೆ. ಪ್ರಕಾಶ ಯಾವ ರೀತಿಯಾಗಿ ಇರ್ತದೋ ಹಾಗೆ ಪೂರ್ಣ ಜ್ಞಾನ ಪ್ರಕಾಶ ರೂಪನಾಗಿದ್ದಾನೆ. ಯಾರು? ಪರಮಾತ್ಮ. ಮತ್ತು ಆ ಪ್ರಕಾಶವನ್ನೇ ಮಾಲಿಯನ್ನಾಗಿ ಪಡೆದಿದ್ದಾನೆ ಪರಮಾತ್ಮ. ಅನಾದ್ಯ ವಿಜ್ಞಾನ ತಮೋನಿಹಂತ್ರೆ, ಅನಾದಿ ಕಾಲದಿಂದ ನಾವು ಅಜ್ಞಾನದಿಂದ ಸಂಸಾರ ನಮಗಿದೆ. ಎಷ್ಟು ದಿನದಿಂದ ಸಂಸಾರ ಇದೆ? ಅನಾದಿ ಕಾಲದಿಂದ ಸಂಸಾರ ಇದೆ. ಆ ಅನಾದಿ ಕಾಲದಿಂದ ಇದ್ದ ಸಂಸಾರವನ್ನು ನಾಶ ಮಾಡುವಂತಹ ಮತ್ತು ಉತ್ತಮ ಜೀವರಾಶಿಗಳಿಗೆ ಶ್ರೇಷ್ಠವಾದ ಶಾಶ್ವತವಾದ ಮೋಕ್ಷರೂಪವಾದ ಸುಖವನ್ನು ಕೊಡುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಪರಮಾತ್ಮನನ್ನು ಎಲ್ಲ ಗುಣಗಳಿಗೆ ಮುಖ್ಯ ಆಶ್ರಯನಾದ ಮತ್ತು ಎಲ್ಲ ಪೂರ್ಣವಾದ ಜ್ಞಾನ ಪ್ರಕಾಶವುಳ್ಳಂತಹ ಪರಮಾತ್ಮ, ಸಮಸ್ತ ವಿಜ್ಞಾನ ಮರೀಚಿ ಇದೆ ಸೂರ್ಯ, ಆ ಸೂರ್ಯನ ಪ್ರಕಾಶವನ್ನೇ ಮಾಲೆಯನ್ನಾಗಿ ಪಡೆದಾನು. ಜಗತ್ತಿನಲ್ಲಿ ಏನು ಜ್ಞಾನ ಅಂತಿದೆಯೋ ಆ ಜ್ಞಾನದ ಪ್ರಕಾಶ, ಆ ಪ್ರಕಾಶವನ್ನೇ ಪರಮಾತ್ಮ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ, ಪೂರ್ಣವಾದ ಜ್ಞಾನ ಪ್ರಕಾಶ, ಆ ಜ್ಞಾನ ಪ್ರಕಾಶವನ್ನೇ ಪರಮಾತ್ಮ ಮಾಲೆಯನ್ನಾಗಿ ಪಡೆದವನು. ಅನಾದಿ ಕಾಲದಿಂದ ವಿಜ್ಞಾನ ತಮೋನಿಹಂತ್ರೆ,
ಅನಾದ್ಯವಿಜ್ಞಾನ, ಅನಾದಿ ಕಾಲದಿಂದ ಇದ್ದ ಯಾವ ಅಜ್ಞಾನವಿದೆಯೋ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವಂತಹ ಮತ್ತು ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂದು ದೇವತೆಗಳು ಕ್ಷೀರಸಾಗರಕ್ಕೆ ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವತೆಗಳು ಪರಮಾತ್ಮನನ್ನ ಹೋಗಿ ಸ್ತೋತ್ರ ಮಾಡಿದರು. ಹಿಂದೆ ನಾವು ಬಂದು ನಿನ್ನನ್ನು ಹೀಗೆ ಸ್ತೋತ್ರ ಮಾಡಿದ್ವಿ, ಫಲವನ್ನು ಪಡೆದಿದ್ವಿ ಅಂತ ದೇವರ ಹತ್ರ ಹೋಗಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಸ್ವದತ್ತಮಾಲ ಭುವಿಪಾತ ಕೋಪತಃ. ಯಾಕೆ, ಏನಾಗಿತ್ತು, ಏನು ಸಮಸ್ಯೆ ಆಗಿತ್ತು, ದೇವತೆಗಳು ಯಾಕೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ? ಏನಾದರೂ ಸಮಸ್ಯೆ ಬಂದಾಗಲೇ ದೇವರ ಹತ್ರ ಹೋಗಬೇಕಲ್ಲ. ಹಾಗಾಗಿ ಇವರಿಗೆ ಏನು ಸಮಸ್ಯೆ ಆಗಿತ್ತು, ಯಾಕೆ ದೇವರ ಹತ್ರ ಹೋಗಿ ಇವರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅದಕ್ಕೆ ಅವರು ಹೇಳ್ತಾರೆ, ಸ್ವದತ್ತಮಾಲಾ ಭುವಿ ಪಾತ ಕೋಪತೋ ದುರ್ವಾಸದ ಶಾಪತ ಆಸು ಹಿಶ್ರಯ ಚಕ್ರೇ ವಿಹೀನೇ ಧಿರಿತೆ ಪರಾಜಿತೆ ಪುರಾವಯಂತ್ವಾಂ ಶರಣಂ ಗತಾಸ್ಮಃ. ದುರ್ವಾಸರು ಅಂತ ಋಷಿಗಳು, ನಾವು ಕೇಳಿದ್ದೇವೆ ದುರ್ವಾಸರ ಮಹಿಮೆ ರಾಮಾಯಣದಲ್ಲಿ. ಆ ದುರ್ವಾಸರು ದೇವರ ನಿರ್ಮಾಲ್ಯವನ್ನು ಇಂದ್ರನಿಗೆ ಕೊಟ್ಟರು. ಇಂದ್ರ, ಇದು ದೇವರ ನಿರ್ಮಾಲ್ಯಪ್ಪ, ತಗೋ, ಉದ್ಧಾರ ಆಗ್ತಿ, ದೇವರ ನಿರ್ಮಾಲ್ಯ ಇಟ್ಟುಗೋ ಅಂತ ದೇವರ ನಿರ್ಮಾಲ್ಯವನ್ನು ಕೊಟ್ಟರು. ಸ್ವದತ್ತಮಾಲ ಭುವಿ ಪಾತ ಕೋಪತಃ. ದುರ್ವಾಸರು ಏನು ಮಾಡಿದರು, ಆ ಮಾಲೆಯನ್ನು ಹಾಕಿಕೊಂಡ್ರು. ದುರ್ವಾಸರು ಕೊಟ್ಟರ ಮಾಲೆಯನ್ನು ಇಂದ್ರ ತಲೆಗೆ ಹಚ್ಚಿಕೊಂಡ, ಇಟ್ಕೋಬೇಕಿಲ್ಲೋ ಐರಾವತಕ್ಕೆ ಹಾಕಿದ. ಐರಾವತ ಸೊಂಡಿಯಿಂದ ಅದನ್ನು ತಳಗೆ ಎತ್ತಿ ಭೂಮಿಗೆ ಬಿಸಾಕಿಬಿಡ್ತು. ಎತ್ತಿ ಬಿಸಾಕಿ ಕಾಲಿನಿಂದ ತುಳಿದೇ ಬಿಡ್ತು. ಅದನ್ನು ದುರ್ವಾಸರು ಇದ್ದಾಗೆ ಆಯಿತು. ಆ ಘಟನೆ ದುರ್ವಾಸರು ನೋಡಿದರು, ಸಿಟ್ಟು ಬಂತು ಅವರಿಗೆ. ದೇವರ ನಿರ್ಮಾಲ್ಯ ಅದು, ಅದನ್ನು ನೀನು ಧಾರಣೆ ಮಾಡಿಕೊ ಅಂತ ನಿನಗೆ ಕೊಟ್ಟರೆ, ತಲೆ ಇಲ್ಲದೆ ಇದ್ದ, ಬುದ್ಧಿ ಇಲ್ಲದೆ ಇದ್ದ ಆನೆಗೆ ನೀನು ಕೊಟ್ಟು ಅದು ಐರಾವತ ತಳಗೆ ಎತ್ತಿ ಬಿಸಾಕಿ ಅವಮಾನ ಮಾಡಿದಿರಿ ಅಂತ ಹೇಳಿ ದೇವರ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದ್ದಕ್ಕೆ ಶಾಪ ಕೊಟ್ಟರು. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಮಹಾಭಾರತ, ರಾಮಾಯಣ, ಸರ್ವಮೂಲ, ಈ ಎಲ್ಲ ಶಾಸ್ತ್ರಗಳು, ಇದರಿಂದ ನಾವು ಮೇಲಿಂದ ಮೇಲೆ ಶ್ರವಣ ಮಾಡಬೇಕು ಅಂತ ಯಾಕೆ ಹೇಳ್ತಿರ್ತಾರೆ? ಯಾಕೆ ನಾವು ಶ್ರವಣ ಮಾಡಬೇಕು ಅಂತಂದರೆ, ಎಲ್ಲ ರೀತಿಯಿಂದಲೂ ಅಹಂಕಾರ ಮನುಷ್ಯನಿಗೆ ಬರುವುದು ಸಹಜಿಕ. ಅಥವಾ ಬಹಳ ನೊಂದುಕೊಂಡಂತಹ ಮನುಷ್ಯನಿಗೆ ಏನೋ ಬೇರೆ ವಿಚಾರವನ್ನು ಮಾಡಿ ಆಪತ್ತುವನ್ನು ಮಾಡಿಕೊಳ್ಳುತ್ತಾನೆ, ಏನೋ ಸಮಸ್ಯೆಗಳನ್ನು ಮಾಡಿಕೊಳ್ಳುತ್ತಾನೆ. ಬಹಳ ಐಶ್ವರ್ಯ ಇದೆ ಅಂತ ಸೊಕ್ಕು ಬರ್ಬೋದು, ರೂಪ ಇದೆ ಅಂತ ಸೊಕ್ಕು ಬರ್ಬೋದು, ಗರ್ವ ಅಹಂಕಾರ ಬರಲಿಕ್ಕೆ ಅನೇಕ ಕಾರಣಗಳಿವೆ. ಆದರೆ ಎಲ್ಲ ಕಾರಣಗಳನ್ನು ಕಿತ್ತಿ ಹಾಕಿ ನೀನೊಬ್ಬವ ಸಣ್ಣ ವ್ಯಕ್ತಿ, ನೀನು ಸಾಧನೆ ಮಾಡಿಕೊಳ್ಳೋದು ಬಹಳ ಇದೆ, ನಿನಕ್ಕಿಂತ ಹೆಚ್ಚು ಸಾಧನೆ ಮಾಡಿದಂತಹ ಜನ ಇದ್ದಾರೆ ಅಂತ ತೋರಿಸುವ ಗ್ರಂಥ, ಶಾಸ್ತ್ರ ಇವೆಲ್ಲವೂ ಕೂಡ. ಬಹಳ ಐಶ್ವರ್ಯ ಇದೆ ಅಂದರೆ ಐಶ್ವರ್ಯಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀಪತಿಯಾದ ಪರಮಾತ್ಮ ಇದ್ದಾನೆ ಸ್ವಯಂ. ಅಥವಾ ಬೇಕಾದಷ್ಟೆಲ್ಲ ಐಶ್ವರ್ಯ ಇದ್ದರೂ ನಳರಾಜನಿಗೆ ಏನು ಕಮ್ಮಿ ಇತ್ತು ಐಶ್ವರ್ಯ, ಪಾಂಡವರಿಗೇನು ಐಶ್ವರ್ಯ ಕಮ್ಮಿ ಇತ್ತು, ಶ್ರೀರಾಮಚಂದ್ರ ದೇವರಿಗೇನು ಐಶ್ವರ್ಯ ಕಮ್ಮಿ ಇತ್ತು. ಅನೇಕ ರಾಜರ ಕಥೆಗಳು ಬರುತ್ತದೆ ಇದರಲ್ಲಿ. ಐಶ್ವರ್ಯ ಇದು ಶಾಶ್ವತ ಅಲ್ಲ. ಅಂಥ ಮಹಾ ಐಶ್ವರ್ಯವನ್ನು ಕಳೆದುಕೊಂಡವರು ಇದ್ದಾರೆ, ಸಾಧನೆ ಮಾಡಿ ಮತ್ತೆ ಮುಂದೆ ಜೀವನ ಸಾಗಿಸಿದ್ದಾರೆ. ಅಥವಾ ಏನು ಬಹಳ ಕಷ್ಟ ಇದೀರಿ, ನನಗೆ ಏನೂ ಆಗಿರೋದಿಲ್ಲ, ಇವನಿಗೆ ಹೊಟ್ಟೆ ನೋವಾಗಿರ್ತದೆ, ಕಾಲು ನೋವಾಗಿರ್ತದೆ, ಸ್ವಲ್ಪ ಏನೋ 4 ದಿವಸ ಏನೋ ಲಾಸ್ ಆಗಿರ್ತದೆ ಬಿಸ್ನೆಸ್ನಲ್ಲಿ ಅಷ್ಟೇ, ಹಣ ಬರಬೇಕು, ಈ ತಿಂಗಳಿಗೆ ಎಷ್ಟು ಬರಬೇಕು ಅಷ್ಟು ಬಂದಿರಲ್ಲ, ಅಥವಾ 1 ವರ್ಷ ಬಂದಿರೋದಿಲ್ಲ, ಏನೋ ಸಮಸ್ಯೆ ಆಗಿರ್ತದೆ ಅಂತ ಹೇಳಿ ಬಹಳ ಕಷ್ಟದಲ್ಲಿದ್ದಾನೆ ಅಂತ ತನ್ನನ್ನು ತಾನು ತಿಳಿದುಕೊಂಡಿರುತ್ತಾನೆ. ಆದರೆ ಮಹಾಭಾರತ, ರಾಮಾಯಣ, ಈ ಪುರಾಣಗಳು ಎಲ್ಲವನ್ನು ಕೇಳಿದರೆ ನಮಗಿಂತಲೂ ಎಷ್ಟು ಉತ್ತಮರಾದವರು ನಮಗಿಂತ ಎಷ್ಟು ಹೆಚ್ಚು ಕಷ್ಟಪಟ್ಟಿರ್ತಾರೆ ಕಥೆಗಳನ್ನು. ಪಾಂಡವರೇ ಕಥೆ ಇದೆ. ಪಾಂಡವರೇ, ಧರ್ಮರಾಜನೇ ವನವಾಸಕ್ಕೆ ಹೋದಾಗ ಬಹಳ ನನ್ನಷ್ಟು ಕಷ್ಟಪಟ್ಟವರು ಯಾರಿಲ್ಲ ಅಂತ ನೊಂದುಕೊಂಡಿದ್ದ. ಆಗ ನಾರದರು, ಋಷಿಗಳು, ಮುನಿಗಳು, ಮಹಾನುಭಾವರು ಬಂದು ಎಲ್ಲ ಬೇರೆ 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 ಕಥೆಗಳನ್ನು ಹೇಳಿ,
ನೀನೇನೂ ಕಷ್ಟಪಟ್ಟದ್ದಲ್ಲಪ್ಪ, ನಿನಗಿಂತ ಹೆಚ್ಚು ಕಷ್ಟಪಟ್ಟವರು ಇದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಯಾವುದೂ ಕೂಡ ನಾವು ಏನು ತಿಳ್ಕೊಂಡಿದ್ದೀವಿ ನಮ್ಮಷ್ಟು ಏನೂ ಇಲ್ಲ ಅಂತ, ಎಲ್ಲ ಅದರಲ್ಲಿಯೂ ಕೂಡ ಭಾಗವತ, ರಾಮಾಯಣ, ಮಹಾಭಾರತ ಇವೆಲ್ಲೂ ನಮಗಿಂತ ಹೆಚ್ಚು ಕಷ್ಟಪಟ್ಟವರು ಇದ್ದಾರೆ ಅಂತನ್ನೋದು ತೋರಿಸ್ತದೆ. ನಮಗಿಂತ ಹೆಚ್ಚು ಶ್ರೀಮಂತರಿದ್ದವರು ಇದ್ದಾರೆ ಅಂತ ತೋರಿಸ್ತದೆ. ನಮಗಿಂತ ಹೆಚ್ಚು ರೂಪವಂತರಿದ್ದಾರೋ ಅಂತ ತೋರಿಸ್ತದೆ. ಧನವಂತರು ಇದ್ದಾರೆ, ಕೀರ್ತಿವಂತರು ಇದ್ದಾರೆ, ಅಧಿಕಾರವಂತರು ಇದ್ದಾರೆ. ಎಲ್ಲದರಲ್ಲಿಯೂ ನಮಗಿಂತ ಹೆಚ್ಚು ಪಟ್ಟು ಸಾಧಿಸಿದ ವ್ಯಕ್ತಿಗಳ ಚರಿತ್ರೆ, ಮಹಿಮೆ, ಗರಿಮೆ ಇದರಲ್ಲಿ ಬರ್ತದೆ. ಹಾಗಾಗಿ ಮೇಲಿಂದ ಮೇಲೆ ಇದನ್ನು ಕೇಳ್ತಾ ಇದ್ದರೆ ಆಗಾಗ ನಮಗೇನಾದರೂ ಸ್ವಲ್ಪ ಆಚೆ ಈಚೆ ಆಗಿತ್ತು ಅಂತಾದರೆ ಅದನ್ನು ದೇವರು ಈ ಕಥೆಗಳ ಮೂಲಕವಾಗಿ ಪರಿಹಾರ ಮಾಡುತ್ತಾನೆ. ಇಂದ್ರದೇವರು ಸಾಮಾನ್ಯರಾದವರಲ್ಲ. 3 ಲೋಕಕ್ಕೆ ಅಧಿಪತಿಯವನು ರಾಜ ಇಂದ್ರ. ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು ಅಂತ ಹೇಳಿ ದುರ್ವಾಸರ ಮೂಲಕ ಭಗವಂತ ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಮಾಲೆಯನ್ನು ಕೊಟ್ಟ. ದುರ್ವಾಸರು ಆ ಮಾಲೆಯನ್ನು ತೆಗೆದು ಇಂದ್ರನಿಗೆ ಕೊಟ್ಟರು. ಇಂದ್ರ ತೆಗೆದು ಐರಾವತಕ್ಕೆ ಹಾಕಿದ. ಐರಾವತ ಭೂಮಿಗೆ ಹತ್ತಿ ಅಪ್ಪಳಿಸ್ತು, ಕಾಲಿಂದ ತುಳಿತು. ದೇವರ ನಿರ್ಮಾಲ್ಯವನ್ನು ಅವಮಾನ ಮಾಡಿದ್ದಾನೆ ಅಂತ ಹೇಳಿ ಇಂದ್ರನಿಗೆ ಶಾಪ ಕೊಟ್ಟರು. ಇದನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಎಷ್ಟು ಬಾರಿ ಮಾಡ್ತೇವೆ? ದೇವರ ನಿರ್ಮಾಲ್ಯ, ದೇವರ ಪ್ರತಿಮೆ ಅಥವಾ ದೇವರಂತೆ ಇದ್ದ ದೊಡ್ಡವರು, ಹಿರಿಯರು, ತಾಯಿ, ತಂದೆ ಎಷ್ಟು ಬಾರಿ ನಾವು ಅವಮಾನ ಮಾಡ್ತೇವೆ, ಎಷ್ಟು ಬಾರಿ ನಮಗೆ ಶಾಪ ಸಿಕ್ಕಿರ್ತದೆ. ಅಂದಮೇಲೆ ನಾವು ದಾರಿದ್ರ್ಯ ನಮಗೆ ಬರದೇ ಇರುವುದಕ್ಕೆ ಇನ್ನೇನು ಕಾರಣ? ಬೇರೆದು ಯಾವುದೂ ಕಾರಣ ಇಲ್ಲ, ಇದೇ ಕಾರಣ. ನಾವು ಹಿರಿಯರಿಗೆ, ಗುರುಗಳಿಗೆ, ದೇವತೆಗೆ, ದೇವರ ನಿರ್ಮಾಲ್ಯಕ್ಕೆ 3 ದಿವಸ 4 ದಿವಸ ಇತ್ತು ಅಂತಂದರೆ, ಅದು ಸ್ವಲ್ಪ ವಾಸನೆ ಬಂದಿತ್ತು ಅಂತಂದರೆ ಅದನ್ನು ಬಿಸಾಕಿಬಿಡ್ತೇವೆ. ಬಿಸಾಕಬೇಕು, ಇಲ್ಲಂದಿಲ್ಲ. ಆದರೆ ಅದಕ್ಕೊಂದು ಉಪಾಯವಿದೆ. ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಅಥವಾ ಗಿಡದಲ್ಲಿ ಹಾಕಬೇಕು, ಯಾರು ಕಾಲು ಇಟ್ಟು ತುಳಿಯದೇ ಇದ್ದ ಸ್ಥಳದಲ್ಲಿ ಹಾಕಬೇಕು ಅಂತ ಇತ್ಯಾದಿ ಇದೆ. ಈ ಕಥೆ ಮೂಲಕ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ನೀನು ಐಶ್ವರ್ಯದಿಂದ ಸೊಕ್ಕು ಬಂದಿದೆ, ನಿನಗೆ ಗರ್ವ ಬಂದಿದೆ, ಅಹಂಕಾರ ಪಟ್ಟಿದ್ದಿ. ಹಾಗಾಗಿ ಯಾವುದರಿಂದ ನಿನಗೆ ತಲೆಗೆ ಏರಿದೆಯೋ, ಸೊಕ್ಕು ಬಂದಿದೆಯೋ ಅದನ್ನೇ ಪರಿಹಾರ ಆಗಬೇಕು, ಅದನ್ನೇ ನೀನು ನಾಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಆ ಪರಮಾತ್ಮ ಏನು ಮಾಡಿದ? ಐಶ್ವರ್ಯ ಭ್ರಷ್ಟನಾಗುವಂತ ಶಾಪ ಕೊಟ್ಟ ಇಂದ್ರನಿಗೆ, ದೇವೇಂದ್ರನಿಗೆ, 3 ಲೋಕದ ಒಡೆಯ ಆ ದುರ್ವಾಸರು ಶಾಪ ಕೊಟ್ಟಿದ್ದಾರೆ. ಸ್ವದತ್ತಮಾಲ ಭುವಿಪಾತ ಕೋಪದೋ ದುರ್ವಾಸ ಸಹ ಶಾಪತಃ ಆಸು ಹಿಶ್ರಿಯ. ಶಾಪ ಕೊಟ್ಟಿದ್ಯಾವಾಗೋ? ಐಶ್ವರ್ಯ ಭ್ರಷ್ಟನಾದದ್ದು ಯಾವಾಗೋ ಅಲ್ಲ. ಆಗಿಂದಾಗ ಅಸುರರು ಬಂದರು, ದುಷ್ಟರು ಬಂದರು, ಯುದ್ಧ ಮಾಡಿದರು. ಇಂದ್ರ ಸೋತೇ ಹೋದ, ಅವನನ್ನು ಓಡಿಸಿ ಕಳಿಸೇ ಬಿಟ್ರು. ಇಂದ್ರನ ಆಧಿಪತ್ಯದಲ್ಲಿ ಅಸುರರು ಬಂದು ಕೂತರು. ಇವನಿಗೆ ಜಾಗ ಇಲ್ಲ ನಿಂದಿರಲಿಕ್ಕೆ ಅಂತ ಆಯ್ತು. ಆ ಅವಸ್ಥೆ ಬಂದೆ. ಶಕ್ರೇ ವಿಹೀನೇ ದಿರಿದೆ ಪರಾಜಿತೆ ಪುರಾವಯಂ ತ್ವಂ. ಈ ಅವಸ್ಥೆ ನಮಗೆ ಬಂದಿತ್ತು. ಆಗ ಬಂದು ನಾವು ನಿಮಗೆ ಶರಣಾಗತನಾಗಿ, ಪರಮಾತ್ಮ ಶರಣಾಗತನಾದದ್ದಕ್ಕೆ ನೀನು ದಯಮಾಡಿ ಮತ್ತೆ ನಮ್ಮ ರಾಜ್ಯವನ್ನು ನನಗೆ ತಿರುಗಿ ಕೊಡಿಸಿದ್ದಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಎಲ್ಲ ದೇವತೆಗಳು. ಪುರಾವಯಂ ತ್ವಾಂ ಶರಣಂ ಗತಾಸ್ಮಃ ತ್ವದಾಜ್ಞೆಯ ಬಲಿನ ಸಂದಧಾನ. ಆಗ ದೇವರು ಉಪಾಯ ಏನು ಮಾಡಿದ್ರು? ದೇವರ ಹತ್ರ ಬಂದಾಗ, ಇಲ್ಲ, ನೀವೆಲ್ಲ ಶಕ್ತಿ ಭ್ರಷ್ಟರಾಗಿದ್ದೀರಿ, ನಿಮ್ಮ ರಾಜ್ಯವನ್ನು ನೀವು ಕಳೆದುಕೊಂಡಿದ್ದೀರಿ. ಹಾಗಾಗಿ ನೀವೆಲ್ಲ ಶಕ್ತಿ ಸಂಪೂರ್ಣರಾಗಬೇಕು ಅಂದರೆ, ನಿಮಗೆ ಬಲ ಬರಬೇಕು ಅಂದರೆ ನೀವು ಅಮೃತ ಪ್ರಾಶನ ಮಾಡಬೇಕು, ಅಮೃತವನ್ನು ಕುಡಿಬೇಕು. ಹಾಗಾಗಿ ಅಮೃತವನ್ನು ಕುಡಿಬೇಕು ಅಂತ ಆದರೆ ಸಮುದ್ರ ಮಥನ ಆಗಬೇಕು. ಸಮುದ್ರ ಮಥನ ಆಗಬೇಕು ಅಂದರೆ ಏನದು? ಮನೆಯಲ್ಲಿ ಬೆಣ್ಣೆ ಕಡ್ದಾಗನ ಕ್ಷೀರಸಾಗರದಲ್ಲಿ ಸಮುದ್ರ ಮಥನ ಆಗಬೇಕು. ಅದಕ್ಕೆ ಸಮುದ್ರ ಮಥನ ಮಾಡಬೇಕು ಅಂದ್ರೆ 4-5 ಮಂದಿ ಇದ್ರೆ ನಡೆಯುವುದಿಲ್ಲ. ಎಲ್ಲ ಮಹಾಶಕ್ತಿ ಸಂಪನ್ನರಾದವರು ಬೇಕದಕ್ಕೆ. ಯಾರು ಬೇಕು? ದೇವತೆಗಳು ಬೇಕು. ದೇವತೆಗಳ ತಮ್ಮಂದರಾದಂತಹ ಅಸುರರೂ ಬೇಕು. ದೇವದಾನವರು ಸೇರಿ ಸಮುದ್ರ ಮಥನ ಮಾಡಬೇಕು ಅಂತ ಹೇಳಿದಾಗ, ಆಗದೇ ಇದ್ದ ಕೆಲಸ ಸ್ವಾಮಿ ಇದು ಅಂತಂದಾಗ, ನಾನು ಮಾಡಿಸ್ತೇನೆ, ನೀವು ಏನಂತಾರೋ ಎಲ್ಲದಕ್ಕೆ ಹೂ ಅನ್ರಿ ಅಂತ ಹೇಳಿ ಬಲಿನೇ ಆಗ ಅಸುರರಿಗೆ ರಾಜ. ಆ ಬಲಿಯ ಜೊತೆಗೆ ನಿನ್ನ ಆಜ್ಞೆಯ ಮೇಲಿಗೆ ಸಂಧಾನವನ್ನು ಮಾಡಿಕೊಂಡಿವಿ, ಅವರೇನಂತಾರ ಎಲ್ಲದಕ್ಕೂ ಹೂ ಅನ್ಕೋತ ಹೋಗ್ರಿ.
ನಡುವ ಅಡ್ಡ ಏನಾದರೂ ಮಾತನಾಡಿ ಕೆಲಸವನ್ನು ಕಡಿಸ್ಕೊಳ್ಬೇಡ್ರಿ. ನಿಮಗೆ ಉದ್ದೇಶ ಧ್ಯೇಯವಾದದ್ದು, ಸಾಧಿಸಿಕೊಳ್ಳಬೇಕಾದದ್ದು ಅಮೃತ. ಅಮೃತ ಬರುವವರೆಗೂ ಅವ್ರು ಏನಂತಾರೆ ಎಲ್ಲದಕ್ಕೂ ಹೂ ಅನ್ರಿ ಅಂತ ಪರಮಾತ್ಮ ಅವತ್ತೇ ಹೇಳಿಬಿಟ್ಟ. ಸರಿ ಆಗಲಿ ಅಂತ ಹೇಳಿ, ತ್ವದಾಜ್ಞೆಯ ನಿನ್ನ ಆಜ್ಞೆಯಿಂದ ಬಲಿನ ಸಂದಧಾನ ವರಾದ್ಗಿರೀಶಸ್ಯ ಪರೇರಚಾಲ್ಯಂ, ಆಗಲಿ ಸಮುದ್ರ ಮಥನ ಆಗಬೇಕು. ಸಮುದ್ರ ಮಥನಕ್ಕೆ ಕಡಗೋಲ್ ಬೇಕಲ್ಲ, ಅದ್ಯಾವುದಪ್ಪ ಅಂದ್ರೆ ಮಂದರ ಪರ್ವತ, ಬಂಗಾರಮಯವಾದಂತಹ ಮಂದರ ಪರ್ವತ. ಆ ಮಂದರ ಪರ್ವತವನ್ನು ಎತ್ತಿ ತಂದು ಕ್ಷೀರಸಾಗರದಲ್ಲಿ ಇಡಬೇಕು. ಅದನ್ನು ರುದ್ರದೇವರ ವರ ಇತ್ತು, ಆದ್ದರಿಂದ ಅದನ್ನು ಯಾರೂ ಅಳ್ಳಾಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ದೇವತೆಗಳಿಗೆ. ರುದ್ರದೇವರ ತಳಗಿದ್ದ ಯಾವ ದೇವತೆಗಳಿಗೂ, ಇಂದ್ರಾದಿ ಸಕಲ ದೇವತೆಗಳಿಗೂ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ವೃಂದಾರಕ ಮಂದರಂ ಏತ್ಯ ಬಾಹುಬಿಹಿ, ತಮ್ಮ ತಮ್ಮ ಬಾಹುಗಳಿಂದ ಭುಜದ ಬಲದಿಂದ ಎತ್ತಬೇಕು ಅಂತದನ್ನು ಶೇಕು, ಆಚೆ ಈಚೆ ಸರದಾಡಲಿಲ್ಲ. ಅದು ಅಷ್ಟು ಸಾಮರ್ಥ್ಯ ಇತ್ತು. ಯಾಕೆ? ರುದ್ರದೇವರ ವರ. ಆಗ ನೀನೇ ಅನಂತ ಶಕ್ತಿ ಸಂಪನ್ನನಾದವನು, ನಿತ್ಯದಲ್ಲಿಯೂ ಬಲವುಳ್ಳಂತಹ ಪರಮಾತ್ಮ ಸ್ವಾಮಿ, ನೀನು ಅನಾಯಾಸವಾಗಿ ಈ ಪುಸ್ತಕವನ್ನು ತೆಗೆದು ಆಚೆ ಇಡುವಂತೆ ಆ ಮಂದರ ಪರ್ವತವನ್ನು ಎಡಗೈಯಿಂದ ಎತ್ತಿ ಗರುಡನ ಮೇಲೆ ಇಟ್ಟಿ. ಗರುಡನಿಗೆ ಅನಂತ ಅಂತೂ ಕರೀತಾರೆ. ಆ ಗರುಡನ ಮೇಲೆ ಇದ್ರು ಗರುಡ ದೇವರು, ಶೇಷ, ರುದ್ರ, ಗರುಡ. ಹಾಗಾಗಿ ಒಂದೇ ಕಕ್ಷೆಯಲ್ಲಿದ್ದವರು, ಹಾಗಾಗಿ ಅವರ ಮೇಲೆ ಇಟ್ಟರು. ಅವರು ಎತ್ತಿಕೊಂಡು ಹೋಗೋ ಸಮಯ ದೇವರು ಅನಾಯಾಸವಾಗಿ ಗರುಡನ ಮೇಲೆ ಆ ಮಂದರ ಪರ್ವತವನ್ನು ಇಟ್ಟಾಗ ಗರುಡ ಅನಾಯಾಸವಾಗಿ ತೊಗೊಂಡು ಹೋಗ್ಬಿಡ್ತಿದ್ದ, ಇಟ್ಟು ಬಿಡ್ತಿದ್ದ. ಆದರೆ ಮತ್ತೆ ಹಠ ಮಾಡಿದರು ಎಲ್ಲ ದೇವತೆಗಳು, ದಾನವರು, ಇಲ್ಲ ನಾವು ಎತ್ತೇವೆ. ಅದು ಸ್ವಲ್ಪ ಗಟ್ಟಿಯಾಗಿ ಕೂತಿತ್ತು, ಅಳ್ಳಾಡಿಸ್ಲಿಕ್ಕಾಗಲಿಲ್ಲ. ಈಗ ನೀ ಎತ್ತಿಯಲ್ಲ, ನಾವಿನ ಮೇಲೆ ಎತ್ತೇವೆ ಅಂತೇಳಿ ಹಠ ಮಾಡಿ ಮತ್ತೆ ಪುನಃ ತಮ್ಮ ಭುಜದ ಮೇಲೆ ಎತ್ಕೋಬೇಕು ಅಂತ ಪ್ರಯತ್ನ ಪಟ್ಟರು. ಆ ಪರ್ವತ ಈ ಎಲ್ಲ ದೇವದಾನವರ ಮೇಲೇನೆ ಪುನಃ ಬಿದ್ದು ಬಿಡ್ತು. ಬಿದ್ದಾಗ ಏನಾಯ್ತು? ಎಲ್ಲರೂ ಚೂರ್ಣರಾಗಿ ಹೋದರು, ಪುಡಿ ಪುಡಿಯಾಗಿ ಹೋದರು. ತದಾತ್ವಯ ನಿತ್ಯ ಬಲತ್ವ ಹೇತುತೋ ಯೋನಂತನಾಮ ಗರುಡಸ್ತದಂಸಕೆ ಉತ್ಪಟ್ಯ ಜೈಕೇನ ಕರೇಣ ಮಂದರೋ ನಿಧಾಪಿತಸ್ತಂ ಸಹತ್ವಯಾವಹತ ಪುನಃ ಪರೀಕ್ಷಿದ್ಭಿರಸೋ ಗಿರಿಸುರೈಹಿ ಸಹಾಸುರೈರುನ್ನಮಿತಸ್ತದಂಶತಃ. ಎತ್ತಿದಾಗ ಎತ್ತಲಿಕ್ಕಾಗಲಿಲ್ಲ, ಎಲ್ಲರೂ ಚೂರ್ಣರಾಗಿ ಸತ್ತೇ ಹೋಗ್ಬಿಟ್ರು ದೇವತೆಗಳು. ಆಗ ಸಮುದ್ರ ಮಥನಾದರೂ ಆಗಬೇಕಾಗಿದೆ. ದೇವರ ಸಂಕಲ್ಪ, ದೇವರು ಇಚ್ಛಾ ಮಾಡಿದ್ದಾನೆ, ದೇವರ ಸಂಕಲ್ಪ ಮಾಡಿದ್ದಾನೆ ಅಂದ ಮೇಲೆ ಏನು ಬೇಕಾದ್ದೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆ. ಏನು ಬೇಕಾದೆಲ್ಲ ದೇವರು ಮಾಡ್ತಾನೆ, ಅವನಿಗೆ ಇಚ್ಛೆ ಬರಬೇಕು ಮಾತ್ರ. ಆಗ ಪರಮಾತ್ಮ ಏನು ಮಾಡ್ತಾನೆ? ತ್ವದೀಕ್ಷೆಯ, ಕೇವಲ ಪರಮಾತ್ಮ ಕಣ್ಣಿನ ದೃಷ್ಟಿಯಿಂದ ಅವ್ರನ್ನೆಲ್ಲ ಮತ್ತೆ ಪುನಃ ಉಜ್ಜೀವನಗೊಳಿಸ್ತಾನೆ, ಬದುಕಿಸ್ತಾನೆ. ಎಷ್ಟು ಶಕ್ತಿ ಸಾಮರ್ಥ್ಯ ಇತ್ತೋ ಅದಕ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯಗಳು ಬಂದು ಏನೋ ಹುಮ್ಮಸ್ಸು ಬಂತು, ಎಲ್ಲರೂ ಬದುಕಿದ್ದಾರೆ ಕೇವಲ ಕೃಪಾದೃಷ್ಟಿಯಿಂದ. ಹೇಗಿದೆ ನೋಡ್ರಿ ದೇವರ ಸಾಮರ್ಥ್ಯ. ಕೇವಲ ಕೃಪಾದೃಷ್ಟಿಯಿಂದ ತ್ವದೀಕ್ಷೆಯ ಪೂರ್ವ ಉತ್ಥಿತ ಪ್ರಭೋ, ಕೇವಲ ಕೃಪಾದೃಷ್ಟಿಯಿಂದ ಪರಮಾತ್ಮ ಆ ಎಲ್ಲ ದೇವತೆಗಳನ್ನು ಪುನಃ ಬದುಕಿಸಿದ್ದಾನೆ. ಪುನಶ್ಚವಾಮೇನ, ಆಗ ಗೊತ್ತಾಯ್ತು, ಓ ಈ ಬೆಟ್ಟ ನಮ್ಮ ಕಡೆಯಿಂದ ಏನು ಎತ್ತಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಮತ್ತೆ ಪುನಃ ತೆಗೆದುಕೊಂಡು ದೇವರೇ ಆ ಗರುಡನ ಭುಜದ ಮೇಲೆ ಇಟ್ಟಿದ್ದಾನೆ. ಗರುಡ ತಂದು ಕ್ಷೀರ ಸಮುದ್ರದ ಮಧ್ಯದಲ್ಲಿ ಆ ಬೆಟ್ಟವನ್ನು ತಂದು ಇಟ್ಟಿದ್ದಾನೆ. ಆಗ ಹಗ್ಗ ಬೇಕಲ್ಲ, ಯಾವುದು ಹಗ್ಗ? ಬೆಟ್ಟಕ್ಕೆ ಸಣ್ಣ ಹಗ್ಗ ನಡೆಯುವುದಿಲ್ಲ, ಅದಕ್ಕೆ ಹಗ್ಗದ ರೂಪದಲ್ಲಿ ವಾಸುಕಿ, ಕದ್ರುವಿನ ಮಗ. ಆ ಕದ್ರುವಿನ ಮಗನಾದ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿದ್ದಾರೆ. ಪುನಶ್ಚ ಕೃತಶ್ಚ ಕದ್ರೋಸ್ತನಯೋತ್ರ ವಾಸುಕಿರ್ನೇತ್ರಂ ತ್ವಯಾ ಕಶ್ಯಪಜಸ್ಯ ರಾಗರಾಟ್ ಮಮಂಥುರಬ್ಧಿಂ ಸಹಿತಾ ತ್ವಯಾ ಸುರ ಸಹಾಸುರಾ ದಿವ್ಯಪಯೋದ್ಘೃತಾದಿಕಂ. ಕಶ್ಯಪ ಮತ್ತು ಕದ್ರು ಅವರ ಮಕ್ಕಳಾದಂತಹ ಮಗನಾದ ನಾಗರಾಜ, ಯಾರೋ ವಾಸುಕಿ, ನಾಗದಲ್ಲಿ ಶ್ರೇಷ್ಠ, ಆ ವಾಸುಕಿಯನ್ನು ತಂದು ಹಗ್ಗವಾಗಿ ಮಾಡಿದ್ದಾರೆ. ಇನ್ನು ಮಥನ ಆಗಬೇಕು. ಆಗ ದೇವತೆಗಳೆಲ್ಲ ಹಾವಿನ ಮುಖವನ್ನು ಹಿಡಿದು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮುಖದ ಸ್ಥಳಕ್ಕೆ ಹೋಗಿದ್ದಾರೆ. ಹೋದಾಗ ಅದನ್ನು ಅಪೇಕ್ಷೆ ಪಡಲಿಲ್ಲ ಅವರು. ಪುಚ್ಛ, ಇದು ಅಮಂಗಲ.
ಪುಚ್ಛ ಇದು ಅಮಂಗಲ ಅಂದ ಮೇಲೆ ಅಮಂಗಲವಾದ ಪುಚ್ಛವನ್ನು ನಾವ್ಯಾಕೆ ಸೇರಿಸಬೇಕು? ನಾವು ಕಶ್ಯಪರ ಮಕ್ಕಳೇ, ನಮಗೇನು ಮಡಿ ಮೈಲಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಕಶ್ಯಪರ ಮಕ್ಕಳು ದೇವತೆಗಳು, ನಾವು ದಾನವರು ಕೂಡ ಕಶ್ಯಪರ ಮಕ್ಕಳೇ. ಹಾಗಾಗಿ ನಾವು ಮಡಿವಂತರೇ ಅಂತ ಹೇಳಿ ನಾವು ಪುಚ್ಛವನ್ನು ಅಪೇಕ್ಷಾ ಪಡೋದಿಲ್ಲ, ಮುಖವನ್ನೇ ಅಪೇಕ್ಷಾ ಪಡ್ತೀವಿ. ಆಗಲಿ ಅಂತ ದೇವರು ಅವ್ರು ಹೇಳಿಬಿಟ್ಟಿದ ಮೊದಲಿಗೆ. ದೇವರು ಭಗವಂತ ಅವ್ರು ಏನಂತಾರೆ ಎಲ್ಲದಕ್ಕೂ ಎಸ್ ಅನ್ಕೊತ ಹೋಗಿರ್ಬೇಕು, ಕೆಲಸ ಆಗಬೇಕಾಗಿದೆ ಅಷ್ಟೇ. ಹಾಗಾಗಿ ಆಗಲಿ. ಆ ಸಮುದ್ರ ದಿವ್ಯ ಪಯೋಘೃತಾಧಿಕಂ, ತುಪ್ಪದಿಂದ ಸೇರಿದ ಹಾಲಿನಿಂದ ಕೂಡಿದ ಸಮುದ್ರ, ಅಂಥ ವಿಚಿತ್ರವಾದ ಸಮುದ್ರ. ನೈಚ್ಛಂತ ಪುಚ್ಛಂ ದಿಟಿದ ಅಮಂಗಲಂ ತದಿತ್ಯದಾಗ್ರಂ ಜಗೃಹುರ್ವಿಶೋಲ್ಬಣಂ ಶಾಂತಾಸ್ತತೇತೋ ವಿಬುಧಾಸ್ತು ಪುಚ್ಛಂ ತ್ವಯಾ ಸಮೇತ ಜಗೃಹಸ್ತ್ವದಾಶ್ರಯಾ. ವಿಚಿತ್ರ. ಆಗ ಆಗಲಿ ಅಂಥೇಳಿ ಮುಖವನ್ನು ಹಿಡಿದಿದ್ದಾರೆ ದಾನವರು, ದೈತ್ಯರು. ಬಾಲವನ್ನು ಹಿಡಿದಿದ್ದಾರೆ ದೇವತೆಗಳು. ಸಮುದ್ರ ಮಥನ ಪ್ರಾರಂಭವಾಯಿತು. ಸಮುದ್ರ ಮಥನ ಪ್ರಾರಂಭವಾದರೆ ಆಗೇನಾಯಿತು? ಸಮುದ್ರ ಆಚೀಚೆ ಮಹಾಮಹಾ ಬಲಿಷ್ಠರು ದೇವತೆಗಳು, ಈ ಕಡೆ ಅಸುರರು. ಆ ವಾಸುಕಿಯನ್ನು ಜೋರಾಗಿ ಎಳೆದ್ರೆ ವಾಸುಕಿ ಏನು ಮಾಡಬೇಕು? ಈಗ ನಾವು ವೇಗವಾಗಿ ನಡೆದು ಬಂದರೆ ನಮಗೆ ಉಸಿರಾಟ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ವಾಕಿಂಗ್ ಮಾಡಿ ಬಂದರೆ ಹೆಚ್ಚು ಕಮ್ಮಿ ಆಗ್ತದೆ. ಓಡಿ ಬಂದ್ರಂತೂ ಇನ್ನೂ ಜಾಸ್ತಿ ಆಗ್ತದೆ ದಮ್ ಹತ್ತಿದಾಗ. ಹಾಗೆ ವಾಸುಕಿಯನ್ನು ಆಚೆ ಈಚೆ ಎಳೆದಾಗ ವಾಸುಕಿ ದಮ್ ಹತ್ತಿ ಜೋರಾಗಿ ಶ್ವಾಸ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ. ಶ್ವಾಸ ಬಿಡುವುದಂದ್ರೆ ಏನು? ವಿಷಸರ್ಪ, ಅದು ನಾಗ. ಹಾಗಾಗಿ ವಿಷದ ಫೂತ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ದೇವತೆಗಳು ಮತ್ತೆ ಮಥನ ಮಾಡ್ತಾ ಇದ್ದಾರೆ ಪುಚ್ಛದಲ್ಲಿ ನಿಂತು ಅಂತ ಹೇಳಿ ಆ ಕಡೆಗೆ ಮೋಡು ಬಂದು ಮಳೆ ಸುರಿಸ್ತಾ ಇದೆ. ಆ ಕಡೆ ದೇವತೆಗಳಿಗೆ ತಂಪಾಗಿದೆ, ತುಂತುರು ಹನಿ ಮಳೆ ಬೀಳುತ್ತಾ ಇದೆ. ಈ ಕಡೆಗೆ ವಿಷದ ಫೂತ್ಕಾರವಾಗಿ ಎಲ್ಲರಿಗೆ ಬಿಸಿ ಬಿಸಿ ಆಗ್ತಾ ಇದೆ. ಅಸುರರೆಲ್ಲ ಬಿದ್ದು ಬಿಟ್ಟರು ತಳಗಡೆ. ದೇವರು ಅದಕ್ಕೆ ಹೇಳಿದ್ದ, ನೋಡ್ರಿ ಈ ಅವಸ್ಥೆ ಬರ್ತಿತ್ತು ನಿಮಗೆ, ಅದಕ್ಕೆ ಅವರು ಅಪೇಕ್ಷಾಪಟ್ಟು ಮುಖವನ್ನೇ ಅಪೇಕ್ಷಾಪಟ್ಟು ಹೋಗಿದ್ದಾರಲ್ಲ, ಅವರಿಗೆ ಈ ಅವಸ್ಥೆ ಬಂತು. ಆದರೆ ಏನು ಮಾಡಬೇಕು? ಆಚೆ ಬಿದ್ದು ಬಿಟ್ಟರು ಎಲ್ಲರೂ. ಈ ಕಡೆಗೆ ಅಷ್ಟೇ ನಿಂತಿದ್ದಾರೆ, ಆ ಕಡೆ ಎಳೆಯವರು ಯಾರೂ ಇಲ್ಲೇ ಇಲ್ಲ. ಮತ್ತು ಸಮುದ್ರ ಮಥನ ವಿಘ್ನ ಬಂತು, ನಿಂತು ಬಿಡ್ತು. ಆಗ ದೇವರೇ ದೈತ್ಯರಲ್ಲಿ ಪ್ರವೇಶ ಮಾಡಿದ. ದೇವರು ದೈತ್ಯರಲ್ಲಿ ಪ್ರವೇಶ ಮಾಡಿದ. ಮತ್ತೆ ಸಮುದ್ರ ಮಥನ ಪ್ರಾರಂಭವಾಯಿತು. ಸಮುದ್ರ ಮಥನ ಪ್ರಾರಂಭ ಮಾಡಿದಾಗ ಆಚೀಚೆ ಭರದಿಂದ ಎಳಿತಾ ಇದ್ದಾರೆ. ಬೆಟ್ಟ ಪಾತಾಳಕ್ಕೆ ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಭೂಮಿಗೆ ಅಂದರೆ ಸಮುದ್ರ, ಅದು ನೀರು ಹಾಲಿನ ಸಮುದ್ರ, ಏನು ಸಪೋರ್ಟ್ ಇಲ್ಲ. ಒಳಗೆ ಆ ಬೆಟ್ಟ ಇಳಿಲಿಕ್ಕೆ ಪ್ರಾರಂಭವಾಯಿತು. ಇಳಿಲಿಕ್ಕೆ ಪ್ರಾರಂಭವಾದಾಗ ಅತಿಭಾರ ಸುಕಾಂಚನ, ಬಂಗಾರಮಯವಾದ ಪರ್ವತ, ಭಾರಿ ಬಂಗಾರಮಯವಾದ ಪರ್ವತ. ಗಿರಿಸ್ಸ ಪಾತಾಳಕ್ಕೆ ಹೋಯಿತು, ಬುಡಕ್ಕೆ. ಭಾರ ಇದ್ದಿದ್ದರಿಂದ ತೊಳಗಡೆ ಹೋಗ್ಬಿಡ್ತು. ಅತತ್ವಮೇವ. ಆಗ ಪರಮಾತ್ಮ ಮತ್ತೆಲ್ಲರೂ ಶರಣಾಗತರಾದ. ಆಗ ಪರಮಾತ್ಮ ನೀನೇ ಬಂದು ಕಚ್ಚಪ ಕೂರ್ಮ ರೂಪದಿಂದ ಆ ಬೆಟ್ಟವನ್ನು ನಿನ್ನ ಬೆನ್ನಿನ ಮೇಲೆ ಅದನ್ನು ಹೊತ್ತಿ ಮೇಲೆ ಎತ್ತುಕೊಂಡು ಬಂದಿ ಅದನ್ನು ನೀನು. ತಂ ಕಚ್ಚಪಾತ್ಮ ತ್ವಭರಸ್ಯ ಪೃಷ್ಠೆ ಹೆನನ್ಯದಾರ್ಯಂ ಪುರುಲೀಲಯೇವ. ಅನಾಯಾಸವಾಗಿ ಆ ಬೆಟ್ಟವನ್ನು ಎತ್ತಿದರೆ ನಿನಗೇನೂ ಆಯಾಸವಾಗಲಿಲ್ಲ. ಅದಕ್ಕೆ ಅನಾಯಾಸವಾಗಿ ಸ್ವಪೃಷ್ಠೆ ಅನನ್ಯಧಾರ್ಯಂ, ಮತ್ತಾರೂ ಅದನ್ನು ಸಾಧ್ಯವಿಲ್ಲ ಎತ್ತಲಿಕ್ಕೆ. ಹಾಗಾಗಿ ನೀನೇ ಎತ್ತಿ ಅನಾಯಾಸವಾದ ನಾವು ಸಮುದ್ರ ಮಥನವನ್ನು ಮಾಡುವಂತೆ ನೀನು ಮಾಡಿದೆ. ಉಪರಿಯದಶ್ಚಾತ್ಮನಿ. ಆಗ ಜೋರಾಗಿ ಎಳಿತಾ ಇದ್ದಾಗ ತಳಗೆ ಬೆಟ್ಟ ಹೋಗಲಿಲ್ಲ, ಆದರೆ ಫೋರ್ಸಿಗೆ ಪುಟಿಲಿಕ್ಕೆ ಪ್ರಾರಂಭವಾಯಿತು ಬೆಟ್ಟ. ಮೇಲೆ 1000 ಕೈಯಿಂದ ಅಜಿತನಾಮಕನಾಗಿ ಬಂದು ಅವತಾರ ಮಾಡಿ 1000 ಕೈಯಿಂದ ಅದು ಎಲ್ಲೂ ಹಾರಿ ಹೋಗದೇ ಇದ್ದಂತೆ ಅದನ್ನು ಒತ್ತಿ ಹಿಡಿದಿ. ಮೇಲೆ ನೀನಿದ್ದಿ, ತಳಗೆ ನೀನಿದ್ದಿ. ಆಯಿತು, 2 ಕಡೆಗೆ ಆಯಿತು. ದೇವತೆಗಳಲ್ಲಿ ನೀನು ಹೋದಿ, ದೈತ್ಯರಲ್ಲಿ ನೀನು ಹೋದಿ. ವಾಸುಕಿ ಹರಿಲಿಕ್ಕೆ ಪ್ರಾರಂಭವಾಯಿತು ಆ ಫೋರ್ಸಿಗೆ ಹಗ್ಗ. ಮತ್ತೆ ಅದರಲ್ಲಿ ಪ್ರವೇಶ ಮಾಡಿದ್ದಾನೆ. ಬೆಟ್ಟ ಶೀಳಲಿಕ್ಕೆ ಪ್ರಾರಂಭವಾಯಿತು. ಬೆಟ್ಟದಲ್ಲಿ ಪ್ರವೇಶ ಮಾಡಿದ್ದಾನೆ. 1000 ವರ್ಷಗಟ್ಟಲೆ ಸಮುದ್ರ ಮಥನ ನಡೀತಾ ಇದೆ. 1 ವರ್ಷ, 2 ವರ್ಷ, 4 ವರ್ಷ, 10 ದಿನ ಅಲ್ಲ, ವರ್ಷಾನುಗಟ್ಟಲೆ ಸಮುದ್ರ ಮಥನ ನಡೀತಾ ಇದೆ. ಅಷ್ಟು ದಿನ ಅದು ಮತ್ತೆ ಆ ಭಾರವನ್ನು ತಡಿಬೇಕಲ್ಲ. ವಾಸುಕಿ ಹರಿತದೆ, ಅದರಲ್ಲಿ ಪ್ರವೇಶ ಮಾಡಿದ.
ಮೇಲೆ ಪರಮಾತ್ಮ, ತಳಗಡೆ ಪರಮಾತ್ಮ, ಬೆಟ್ಟದಲ್ಲಿ ಪರಮಾತ್ಮ, ವಾಸುಕಿಯಲ್ಲಿ ಪರಮಾತ್ಮ, ದೇವತೆಗಳಲ್ಲಿ ಪರಮಾತ್ಮ, ದೈತ್ಯರಲ್ಲಿ ಪರಮಾತ್ಮ, ಮತ್ತೆ ಸತ್ತ ದೇವದಾನವರನ್ನೇ ಮತ್ತೆ ಪುನಃ ಬದುಕಿಸಲಿಕ್ಕೆ ಪರಮಾತ್ಮ ಅವರಲ್ಲಿ ಪ್ರವೇಶ ಮಾಡಿದ್ದಾನೆ. ತನ್ನ ಕೃಪಾದೃಷ್ಟಿಯಿಂದ ಮತ್ತೆ ಪುನಃ ಉಜ್ಜೀವನಗೊಳಿಸಿದ್ದಾನೆ. ಎಷ್ಟು ಭಗವಂತನ ರೂಪಗಳಿಂದ ಪರಮಾತ್ಮನ ಸಂಕಲ್ಪ. ಎಂದೂ ಯಾರೂ ಮಾಡದೇ ಇದ್ದ ಕೆಲಸವನ್ನು ನಾನು ನಿಮ್ಮ ಕಡೆಯಿಂದ ಮಾಡಿಸ್ತೇನೆ. ಕೇವಲ ಅಮೃತಕ್ಕಾಗಿ ಬಂದದ್ದು ಅನೇಕ ಪದಾರ್ಥಗಳು. ನಿಮ್ಮ ಅನುಗ್ರಹ ಆಗಬೇಕಲ್ಲ, ನೀವು ನನ್ನ ಭಕ್ತರು ಬಂದು ಪ್ರಾರ್ಥನೆ ಮಾಡಿದ್ದೀರಲ್ಲ, ನಿಮಗೆ ಒಳ್ಳೆಯದಾಗಬೇಕಲ್ಲ, ನಾನು ಹೇಳಿದಂತೆ ಮಾಡಿ, ನಾನು ಮಾಡಿಸ್ತೇನೆ. ನಿಮ್ಮ ಕಡೆಯಿಂದ ಆಗುವುದಿಲ್ಲ, ನಾನು ಮಾಡಿಸ್ತೇನೆ ಭಗವಂತ. ಆಗ ಉಪರ್ಯದಶ್ಚಾತ್ಮನಿ ನೇತ್ರಗೋತ್ರಯೋ, ಇದೇ ಶ್ಲೋಕವನ್ನು ಭಾಗವತದಲ್ಲಿ ವೇದವ್ಯಾಸದೇವರು ಹೇಳಿದ್ದಾರೆ. ಉಪರ್ಯದಶ್ಚಾತ್ಮನಿ ನೇತ್ರಗೋತ್ರಯೋ ತ್ವಯಾ ಪರೇಣ ವಿಶತಾ ಸಮೇದಿತ ಮಮಂತುರಬ್ಧಿಂ ತರಸ ಮದೋತ್ಕಟ ಸುರಾಕ್ಷೋಭಿತ ನಕ್ರಚಕ್ರಂ. ಆಗ ಎಲ್ಲ ಕಡೆಗೆ ಪರಮಾತ್ಮನ ಸನ್ನಿಧಾನ. ಬೆಟ್ಟದ ಉಪರಿ ಮೇಲೆ, ಆತ್ಮನಿ ಬೆಟ್ಟದ ಒಳಗಡೆ, ನೇತ್ರ ಗೋತ್ರ ದೇವತೆಗಳಲ್ಲಿ ಮತ್ತು ಹಗ್ಗದಲ್ಲಿ, ಬೆಟ್ಟದಲ್ಲಿ, ತಳಗಡೆ ಎಲ್ಲ ಕಡೆಗೆ ಪರಮಾತ್ಮ ಇದ್ದು ಈ ಮಥನವನ್ನು ಮಾಡಿಸ್ತಾ ಇದ್ದಾನೆ. ಆಗ ಶಾಂತೇಶು ತೇಷು ಉರುಕ್ರಮತ್ವಂ ಸುಧಾರ ಸಪ್ತೇ ಮುದಿತೋ ಕ್ಷಮತ್ನಾಹ. ಸುಧಾ ಅಮೃತಕ್ಕಾಗಿ ಮಥನ ಮಾಡ್ತಾ ಇದ್ದಾರೆ. ಆದರೆ ಮೊಟ್ಟ ಮೊದಲಿಗೆ ಹೊರಗೆ ಬಂದದ್ದು ಹಾಲಾಹಲ ವಿಷ. ಎಲ್ಲರಿಗೆ ಮೂರ್ಛೆ ಬರೋದಕ್ಕೆ ಪ್ರಾರಂಭವಾಯಿತು. ಭಯಂಕರ ಅದು ವಿಷ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದು. ಅಷ್ಟು ಘೋರವಾದ ಕಲಿ ಸ್ವರೂಪನೇ ಅದು ವಿಷ ಅಂದರೆ. ತದಾ ಜಗದ್ಘ್ರಾಸಿ, ಏನಪ್ಪ ಪ್ರಳಯ ನಡೀತಾ ಇದೇನೋ, ಇಡೀ ಬ್ರಹ್ಮಾಂಡ ಎಲ್ಲ ಸುಟ್ಟು ಹೋಗ್ತದೇನೋ ಅನ್ನೋ ಹಾಗೆ ಅಷ್ಟು ಭಯಾನಕವಾದ ವಿಷ ಬಂದಿದೆ ಹೊರಗೆ. ಗೃಹಸಿ ವಿಷಂ ಸಮುತ್ಥಿತಂ ತ್ವದಾಜ್ಞೆಯ, ನಿನ್ನ ಆಜ್ಞೆಯಿಂದ ವಾಯುದೇವರು ಅದನ್ನು ಕೈಯಲ್ಲಿ ಹಿಡಿದರು. ಯಾರೂ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಕಲೆ ಸ್ವರೂಪಂ. ವಾಯುದೇವರಿಗೆ ಕಲಿಯ ಪ್ರವೇಶ ಇಲ್ಲ, ದೈತ್ಯರ ಪ್ರವೇಶ ವಾಯುದೇವರಲ್ಲಿ ಇಲ್ಲ. ಉಳಿದೆಲ್ಲ ದೇವತೆಗಳಿಗೆ ಆಚೆ ಈಚೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇರ್ತದೆ, ಒಂದೊಂದು ಕ್ಷಣ ಎರಡೆರಡು ಕ್ಷಣ. ಆದರೆ ವಾಯುದೇವರಿಗೆ ಮಾತ್ರ ಎಂದೂ ಕಲಿ ಪ್ರವೇಶ ಇಲ್ಲ. ಹಾಗಾಗಿ ಕಲಿ ಸ್ವರೂಪವಾದಂತಹ, ಯಾರಿಂದಲೂ ಸಹನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದ ಮತ್ತು ಬ್ರಹ್ಮದೇವರ ವರವಿತ್ತು ಯಾರೂ ಅದನ್ನು ಸಹನೆ ಮಾಡಬಾರದು ಅಂತ ಹೇಳಿ ಕರೆ ವಿಮಥ್ಯ. ಆಗ ದೇವರ ಆಜ್ಞೆಯಿಂದ ಅದನ್ನು ತೆಗೆದುಕೊಂಡ್ರು. ಇನ್ನೇನು ಪಾನ ಮಾಡಬೇಕು ಅಷ್ಟರೊಳಗೆ ಮತ್ತು ರುದ್ರದೇವರು ಬಂದರು, ಸ್ವಾಮಿ ನನಗೂ ಬೇಕು, ಇದು ಪಾನಕಾಲಪ ವಿಷ, ಇದು ಕಲಿ ಸ್ವರೂಪ, ಇದನ್ನು ಬಂದು ಕೇಳಿದರೆ ಹೇಗೆ ಕೊಡ್ಬೇಕು ನಾನು, ಆದರೂ ಹಠ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಮಥ್ಯ. ಆ ವಿಷದಲ್ಲಿ ಒಂದೇ ಒಂದು ಹನಿಯನ್ನು ಕೈಯಲ್ಲಿ ಹಾಕಿಕೊಂಡು ವಿಮಥ್ಯ ಅದನ್ನು ಮಥಿಸಿ, ಅದರಲ್ಲಿ ಏನೂ ಶಕ್ತಿ ಇಲ್ಲ, ವಿಷದ ಬಾಧೆ ಆಗಬಾರದು, ಏನೂ ಶಕ್ತಿ ಇಲ್ಲ ಅಂತ ಮಾಡಿ ಆ ರುದ್ರದೇವರಿಗೆ ಕೊಟ್ಟಿದ್ದಾರೆ. ಕರೆ ವಿಮಥ್ಯಾಸ್ತ ಬಲಂ ವಿಧಾಯ ದದೋಸ ಕಿಂಚಿತ್ ಗಿರೀಶಾಯ ವಾಯು. ಕೊಟ್ಟಾಗ ಅದನ್ನು ಸತತ್ಪಿಬನ್ ಕಂಠಗತೇನ ತೇನ ಕುಡಿದಾಗ ಕಂಠದ ಒಳಗಡೆ ಹೋಗ್ತಾ ಇದೆ. ಅಷ್ಟರಲ್ಲಿ ಅವರಿಗೆ ಮೂರ್ಛೆ ಬಂದು ಹೋಯಿತು. ಭಯಾನಕ ವಿಷ ಅದು. ನಿಪಾತಿತೋ ಮೂರ್ಛಿತ ಆಶು ರುದ್ರ, ಮೂರ್ಛರಾಗಿ ಬಿದ್ದಾರೆ ರುದ್ರದೇವರು. ಆಗ ಸ್ವಾಮಿ ಮತ್ತೆ ನೀನೇ ಬಂದು ಆ ರುದ್ರದೇವರ ತಲೆ ಮೇಲೆ ಕೈಯನ್ನು ಆಡಿಸಿ, ಹರೇಹೇ ಕರಸ್ಪರ್ಶ ಬಲಾತ್ ಕೈ ಮೇಲೆ ತಲೆ ಮೇಲೆ ಕೈ ಆಡಿಸಿದ್ದಕ್ಕೆ ಮತ್ತೆ ಪುನಃ ಎಚ್ಚರಾಗಿದ್ದಾರೆ. ಆಗ ಚಂದ್ರನನ್ನು ಇಟ್ಟುಕೊಂಡು, ಗಂಗಾದೇವಿಯನ್ನು ಇಟ್ಟುಕೊಂಡು ತಂಪಾಗಿ ರುದ್ರದೇವರು ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ನಿನ್ನ ಅನುಗ್ರಹದಿಂದ. ಆದರೆ ನಿನ್ನ ಅನುಮತಿಯನ್ನು ತೆಗೆದುಕೊಂಡು ನಿನ್ನ ಆಜ್ಞೆಯಿಂದ ಆರಾಮಾಗಿ ಆ ಬಂಗಾರದ ಪಾತ್ರೆಯಲ್ಲಿ ಬಂದ ವಿಷವನ್ನು ಅನಾಯಾಸವಾಗಿ ವಾಯುದೇವರು ಕುಡಿದು ಬಿಟ್ಟಿದ್ದಾರೆ. ವಾಯುದೇವರ ಸಾಮರ್ಥ್ಯ ನೋಡ್ರಿ, ಭಗವಂತನ ಸಾಮರ್ಥ್ಯ. ಅಮೃತ ಮಥನವನ್ನು ಮಾಡಬೇಕು ಅಂತ ಹೇಳಿ ಸಮುದ್ರ ಮಥನ ಮಾಡಿ ಅಮೃತವನ್ನು ದೇವತೆಗಳಿಗೆ ಕೊಡಬೇಕು, ಅನುಗ್ರಹ ಮಾಡಬೇಕು ಅಂತ ಉದ್ದೇಶ. ಅದರಲ್ಲಿ ಬಂದದ್ದು ಹಾಲಾಹಲ ವಿಷ.
ಹಾಲಾಹಲ ವಿಷವನ್ನ ತಂದೆ ಮಗನಿಗೆ ಹೇಳ್ತಾ ಇದ್ದಾನೆ, ಆ ವಿಷವನ್ನು ಕುಡಿದು ಹಾಕುವಂತ. ಏನಾದರೂ ಚಾಕ್ಲೇಟು ಬಿಸ್ಕೆಟು ಅಥವಾ ಏನಾದರೂ ಬೇರೆ ಯಾವ್ದಾದ್ರು ಕೊಡಬಹುದ್ರಿಪ್ಪ, ಅಥವಾ ಬಾದಾಮ್ ಹಾಲು ಕೊಡ್ಬೋದು. ವಿಷವನ್ನು ಯಾರು ಕೊಡ್ತಾರೆ ಕುಡಿಲಿಕ್ಕೆ? ಆದರೆ ವಾಯುದೇವರ ಸಾಮರ್ಥ್ಯವನ್ನು ಪೂರ್ಣವಾಗಿ ತಿಳಿದಿದ್ದಾರೆ. ಶೇಷೋ ರುದ್ರ ಸುಪರ್ಣೋಪ್ಯರಗುಣ ಸಮಿತೋನೋ ಸಹಸ್ರಾಂಶ ತುಲ್ಯಾ ಅಸ್ಯೇತ್ಯಸ್ಮಿನ್ ಮದಂಶಂ ಪದ ಮದ ಮಹುನ ಸಾರ್ಧಮೇವೋಪಭೋಕ್ಷೆ. ಹನುಮಂತ ದೇವರ ಸ್ವರೂಪವನ್ನು ರಾಮಚಂದ್ರ ದೇವರು ಹಿಂದೆ 8ನೇ ಅಧ್ಯಾಯದಲ್ಲಿ ಅದನ್ನು ಕೊಂಡಾಡಿದ್ದಾರೆ. ನಿನ್ನ ಸಾಮರ್ಥ್ಯ ಎಷ್ಟಿದೆ ನನಗೆ ಗೊತ್ತಿದೆ, ಹಾಗಾಗೇನೆ ಈ ವಿಷದ ಬಾಧೆ ನಿನಗೇನೂ ಆಗುವುದಿಲ್ಲ ಅಂತ ನನಗೆ ತಿಳಿದೇನೆ ಈ ವಿಷವನ್ನು ಕುಡಿ ಅಂತ ಹೇಳಿದ್ದೇನೆ. ಹಾಗಾಗಿ ಅತತ್ವದಾಜ್ಞಾಂ ಪುರುತೋ ನಿಧಾಯ ಪಾತ್ರೆ ತಪನೀಯ ರೂಪೇ. ಕುದಿತಾ ಇತ್ತು ಆ ವಿಷ, ಹಾಲಾಹಲ ವಿಷ. ಅದನ್ನು ಸ್ವಯಂ ಚ ನಿರ್ಮತ್ಯ ಬಲೋಪಪನ್ನಂ ಪಪೌ ಸ ವಾಯುಸ್ತದಾಸ್ಯ ಜೀರ್ಣಂ. ಆರಾಮಾಗಿ ಕುಡಿದಿದ್ದಾರೆ, ಏನೇನೇನೋ ವಿಕಾರ ಆಗಿಲ್ಲ ವಾಯುದೇವರಿಗೆ. ಪರಮಾತ್ಮನನ್ನು ಧ್ಯಾನಿಸಿದ್ದಾರೆ, ಪರಮಾತ್ಮನ ಆಜ್ಞೆ ಇದೆ, ನಾವು ಕುಡಿದು ಬಿಟ್ಟಿದ್ದಾರೆ. ಅತ್ಯಲ್ಪಪಾನಾಚ್ಚ ಬಭೂವ ಶೂಲ ಶಿವಸ್ಯ ಶೀರ್ಷ್ಣಸ್ಯ ಕರಾವಶಿಷ್ಟಂ ಅಭುತ್ ಕಲಿಸ್ಸರ್ವ ಜಗತ್ಸು ಪೂರ್ಣಂ ಪಿತ್ವಾ ವಿಕಾರೋ ನ ಬಭೂಯ ವಾಯೋ. ಕಲೆ ಸ್ವರೂಪ ಕಲೆ ಶರೀರಾದ ಭವನ್ ಪುನಾಗಾಹ. ಕುಡಿತಾ ಇದ್ದಾಗ 1 ಹನಿ 2 ಹನಿ ತಳಗಿ ಬಿದ್ದುವಂತ ಭೂಮಿ ಮೇಲೆ. ಅದೇ ವಿಷ ಸರ್ಪಗಳು, ಕೆಟ್ಟ ಕೆಟ್ಟ ವಿಷದ ಪ್ರಾಣಿಗೆಲ್ಲ ಹುಟ್ಟಿವೆ. ಅಲ್ಲ ಕಲಿಯ ಆವೇಶ ಇದೆ. ಹೀಗೆ ಕಲಿಯು ಜಗತ್ತಿನಲ್ಲಿ ವ್ಯಾಪಿಸಿಕೊಂಡ. ದುಷ್ಟ ಪ್ರಾಣಿಗಳಲ್ಲಿ, ದುಷ್ಟ ಸ್ವಭಾವ ಇದ್ದವರಲ್ಲಿ ಕಲಿಯು ವ್ಯಾಪಿಸಿಕೊಂಡ. ರುದ್ರದೇವರಿಗೆ ಸಮಸ್ಯೆ ಆಯಿತು, ಅದನ್ನು ಪರಮಾತ್ಮ ಪರಿಹಾರ ಮಾಡಿದ. ವಾಯುದೇವರಿಗೆ ಏನೂ ವಿಕಾರವಾಗಲಿಲ್ಲ. ಅಭುತ್ ಕಲಿ ಸರ್ವ ಜಗತ್ಸು ಪೂರ್ಣಂ. ಆದರೆ ಪಿತ್ವಾ ವಿಕಾರವನ ಬಭೂವ ವಾಯೋ, ಏನೇನು ವಿಕಾರ ಆಗಲಿಲ್ಲ. ಪರಮಾತ್ಮನ ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ ಇದರಿಂದ ತಿಳಿದು ಬರುತ್ತದೆ. ಕಲೆ ಶರೀರಾದ ಭವನ್ ಪುನಾಗಾಹ. ಕಲೆ ಶರೀರಾತ್ ಅಭವತ್ ಪುನಾಗಾಹ, ಕೆಟ್ಟ ಕೆಟ್ಟ ಹಾವುಗಳು. ಸವೃಶ್ಚಿಕ ಚೇಳುಗಳು. ಶ್ವಾಪದ ಯಾತುಧಾನಾಹ, ಕೆಟ್ಟ ಜೀವರಾಶಿಗಳು ಎಲ್ಲರೂ ಶ್ವಾಪದ ಯಾತುಧಾನರು ಎಲ್ಲರೂ ಆ ವಿಷದಿಂದ ಹುಟ್ಟಿದ್ದಾರೆ. ಅಥತ್ವದಾಬ್ಧೌ ಚ ವಿಮಥ್ಯಮಾನೆ ಸುರಾಭವತ್ತಾಮ ಸುರಾಮ ವಾಪುಹು ಉಚ್ಚೈಶ್ರವಾನಾಮ ತುರಂಗಮೋಭೂ. ಅವಾಗ ಉಚ್ಚೈಶ್ರವ ಅಂತನ್ನೋದು ತುರಂಗ, ಕುದುರೆ, ಭಾರೀ ಶ್ರೇಷ್ಠವಾದ ಕುದುರೆ. ಸಮುದ್ರ ಮಥನದಿಂದ ಮಾಡಿದಾಗ ಆ ಮಥನ ಕಾಲದಲ್ಲಿ ಬಂದಂತಹ ಎಲ್ಲ ಅದ್ಭುತವಾದಂತಹ ಮತ್ತು ಪದಾರ್ಥಗಳು, ಆ ಪದಾರ್ಥಗಳನ್ನು ಆಯಾ ದೇವತೆಗಳು ತೆಗೆದುಕೊಂಡಿದ್ದಾರೆ. ತುರಂಗ ಮೋಭೂತ್ಕರಿ ಆನೆ, ಐರಾವತ ನಾಮಧೇಯ. ಮತ್ತು ಅನ್ನೇಚ ದಿಕ್ಪಾಲ ಗಜಾಹ ಬಭೂಹು ವರಂ ತಥೈವಾಪ್ಸರಸಾಂ ಸಹಸ್ರಂ. ಮತ್ತು ಸಹಸ್ರ ಅಪ್ಸರಾಸ್ತ್ರೀಯರು ಎಲ್ಲ ಬಂದಿದ್ದಾರೆ. ಅಥ ಆಯುಧಾನಿ ಆಭರಣಾನಿ ದಿವೋಕಸಾಂ ಪಾರಿಜಾತಸ್ತರುಶ್ಚ. ಪಾರಿಜಾತ ವೃಕ್ಷ, ಶ್ರೇಷ್ಠವಾದ ಪಾರಿಜಾತ ವೃಕ್ಷ, ಅದು ದಿವೋಕಸಾಂ. ದೇವತೆಗಳು ಅದನ್ನು ತೆಗೆದುಕೊಂಡಿದ್ದಾರೆ. ದೇವತೆಗಳ ದೇವತಾಲೋಕದಲ್ಲಿದ್ದಂಥ ರುಕ್ಮಿಣಿ ಕೃಷ್ಣ ಮೇಲೆ ಹೋಗಿದ್ರು. ಪಾರಿಜಾತ ವೃಕ್ಷ ಹೂಗಳು ಬೇಕು ಅಂತ ರುಕ್ಮಿಣಿ ಅಪೇಕ್ಷಾ ಪಟ್ಟಿದ್ದು ದಶಮಸ್ಕಂದದಲ್ಲಿ ಕಥೆಯನ್ನು ಕೇಳ್ತಿರಲ್ಲ, ಅದೇ ಪಾರಿಜಾತ ವೃಕ್ಷ. ಮತ್ತು ತಥೈವ ಸಾಕ್ಷಾತ್ ಸುರಭಿ ಕಾಮಧೇನು ಬಂದಿದೆ. ಕಾಮಧೇನು ಬಂದಿದೆ. ನಿಶೇಷ ಚಂದ್ರ ಬಂದಿದ್ದಾನೆ. ಹಾಗೇನೆ ಬಹುವ ತತ್ಕೌಸ್ತುಭಂ ಲೋಕಸಾರಂ. ಎಲ್ಲ ಲೋಕದ ಸಾರ, ಎಲ್ಲ ಲೋಕದಲ್ಲಿ ಇದ್ದಂತಹ ಅದ್ಭುತ ಯಾವುದು? ಅದು ಕೌಸ್ತುಭ ಮಣೆ. ಆ ಕೌಸ್ತುಭ ಮಣಿ ಬಂದಿದೆ, ಅದನ್ನು ಪರಮಾತ್ಮ ಹಾಕಿಕೊಂಡಿದ್ದಾನೆ. ಅಥೇಂದಿರಾ ಇಂದಿರಾ. ಪ್ರಶ್ನೆ ಇದೆ, ಹೇಳ್ರಿ. ಪ್ರಶ್ನೆ ಇದೆ. ಈಗ ಐರಾವತಕ್ಕೆ ಮೊದಲೇ ದುರ್ವಾಸರು ಇದನ್ನ ಮಾಡಿದ್ರು, ಶಾಪ ಕೊಟ್ರು ಅಂತ ಹೇಳಿ ಇಂದ್ರಿಗೆ ಅಂತ ಹೇಳಿದ್ರಲ್ಲ, ಆ ಐರಾವತಕ್ಕೆ ಈಗ ಬಂದ ಐರಾವತಕ್ಕೆ ಏನು ಡಿಫ್ರೆನ್ಸ್? ಏನೂ ವ್ಯತ್ಯಾಸ ಇಲ್ಲ, ಏನೂ ವ್ಯತ್ಯಾಸ ಇಲ್ಲ. ಅಲ್ಲ, ಅದೇ ಐರಾವತ ಇದನ್ನ. ಹೌದು. ಹಿಂದೆ ಆದ ಕಥೆಯನ್ನ ಈಗ ಸಮರ್ಪಣೆ ಮಾಡ್ತಾ ಇದ್ದಾರೆ ದೇವರಿಗೆ. ಹಿಂದೆ ನೀನು ಹೀಗೆ ಅನುಗ್ರಹ ಮಾಡಿದ್ದಿ ದೇವತೆಗಳಿಗೆ. ಯುಗ ಬೇರೆ ಇಲ್ಲ ಯುಗ ಬೇರೆ, ಆದರೆ ಐರಾವತ ಏನು ಬೇರೆ ಅಲ್ಲ. ಐರಾವತಕ್ಕೆ ಏನು ದುರ್ವಾಸರು ಕೊಟ್ಟಂತಹ ಮಾಲೆಯನ್ನ ಇಂದ್ರ ಹಾಕಿದ, ಇಂದ್ರ
ಆ ಆನೆ ತಳಗೆ ಹೋಗಿತ್ತು, ಅದಕ್ಕೆ ಶಾಪ ಕೊಟ್ಟರು. ಹಾಗೆ ಸಮುದ್ರ ಮಥನ, ಆ ಸಮುದ್ರ ಮಥದಲ್ಲಿ ಮತ್ತೆ ಐರಾವತ ಏನು ಬಂತು ಅಂತ ನಿಮ್ಮ ಪ್ರಶ್ನೆ, ಹೌದಲ್ಲ? ಹೌದು ಹೌದು. ಹಾನಿ ಮಾಡಿ ತಪ್ಪಕ್ಕೆ ಶಾಪ ಕೊಟ್ಟರು ದುರ್ವಾಸರು. ಆ ಶಾಪದಿಂದ ಐಶ್ವರ್ಯ ಭ್ರಷ್ಟನಾಗಿದ್ದಾನೆ ಇಂದ್ರ. ಐಶ್ವರ್ಯ ಭ್ರಷ್ಟನಾದ ಮೇಲೆ ಮತ್ತು ಆ ಐಶ್ವರ್ಯ ಪ್ರಾಪ್ತಿಗೆ ದೇವತೆಗಳಿಗೆ ಶಕ್ತಿಗಾಗಿ ಅಮೃತ ಬೇಕು. ಅದಕ್ಕಾಗಿ ಸಮುದ್ರ ಮಥನ, ಸಮುದ್ರ ಮಥದಲ್ಲಿ ಐರಾವತ ಬಂತು. ಐರಾವತ ಎರಡು ಕಡೆ ಹೆಂಗೆ ಬರ್ತದೆ ಪ್ರಶ್ನೆ. ಅದಕ್ಕೆ ಹಿಂದೆ ಆದ ಕಥೆಯನ್ನೇ ದೇವರ ಮುಂದೆ ರಿಪೋರ್ಟ್ ಮಾಡ್ತಾ ಇದ್ದ, ದೇವರ ಮುಂದೆ ಹೇಳ್ತಾ ಇದ್ದ, ಹೀಗಾಗಿತ್ತು, ಆಗ ಸಮುದ್ರ ಮಥನ ಮಾಡಿದಿ, ಆ ಸಮುದ್ರ ಮಥನದಲ್ಲಿ ನಿನ್ನ ಅನುಗ್ರಹದಿಂದ ಮಾಡಿದ್ವಿ, ಆಗ ಇಷ್ಟೆಲ್ಲ ಪದಾರ್ಥಗಳು ಬಂದವು, ಆಗ ಐರಾವತನು ಬಂದಿತ್ತು. ಆ ಐರಾವತ ಏನು ಬಂತಲ್ಲ, ಆ ಐರಾವತನೇ ಇಂದ್ರನ ಆಸನ. ಆ ಆಸನದ ಮೇಲೇನೆ ಇಂದ್ರ ಕೂತಿದ್ದ. ಆವಾಗಲೇ ಈ ಪರಿಸ್ಥಿತಿ ಆಯಿತು, ಆವಾಗಲೇ ಶಾಪ ಸಿಕ್ತು. ಮತ್ತೆ ಶಾಪಕ್ಕೆ ಮತ್ತೆ ಸಮುದ್ರ ಮಥನ ಆಗ್ತದೆ. ಆ ಸಮುದ್ರ ಮಥನದಲ್ಲಿ ಮತ್ತೆ ಐರಾವತ ಬರ್ತದೆ. ಇದು ಹೀಗೆ ನಡೀತಾ ಇರೋದು ನೀವು ಹೇಳಿದಂತೆ. ಅದಕ್ಕೆ ಹೇಳಿದೆ ನಾನು, ದ್ವಾಪರೇಥ ಯುಗೇ ಪ್ರಾಪ್ತೆ ತುಷ್ಟಾವಿಂಶತಿ ಮೇ ಪುನಃ ಅಂತಂದ್ರೆ ಏನು? ವೇದವ್ಯಾಸ ದೇವರು ಅವತಾರ ಮಾಡಬೇಕು. ವೇದವ್ಯಾಸ ದೇವರು 3ನೇ ಮನ್ವಂತರದಲ್ಲಿ ಅವತಾರ ಮಾಡಿದ್ದಾರೆ. ನಾನು ಅದನ್ನು ಮೊದಲಿಗೆ ಹೇಳಿದೆ, ನೀವು ಇದ್ದಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ. ಶುರು ಮಾಡಬೇಕಾದಾಗಲೇ ನಾನು ಅದನ್ನು ಹೇಳಿದೆ. ಆಗ 3ನೇ ಮನ್ವಂತರದಲ್ಲಿ ವೇದವ್ಯಾಸ ದೇವರು ಅವತಾರ ಮಾಡ್ಬೇಕಾದ್ರೆ, ವೇದವ್ಯಾಸ ದೇವರು ಅವತಾರ ಮಾಡೋದಕ್ಕಾಗಿ ಇದೆಲ್ಲ ಪ್ರಾರ್ಥನೆ. ಅವ್ರ ಪ್ರಶ್ನೆ ಮಹತ್ವದ. ಅಂದ್ರೆ ಐರಾವತದ ಮೇಲೆ, ಐರಾವತದ ತಿರಸ್ಕಾರ ಮಾಡಿದ್ದಕ್ಕಾಗಿ ಶಾಪ ಸಿಕ್ತು, ಶಾಪಕ್ಕಾಗಿ ಸಮುದ್ರ ಮಥನ, ಸಮುದ್ರ ಮಥನಕ್ಕಾಗಿಯೇ ಈ ಎಲ್ಲ ಪದಾರ್ಥಗಳು ಹುಡ್ತಾ ಇದೆ ಸಮುದ್ರ ಮಥನದಲ್ಲಿ. ಐರಾವತ ಹುಟ್ಟಿದ್ದ ಅವಾಗೆ ಅಂತಂದರೆ ವೇದವ್ಯಾಸ ದೇವರ ಅವತಾರ ಆಗಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸ್ವಾಮಿ, ನಮಗೆ ಹಿಂದೆ ಒಮ್ಮೆ ಆಪತ್ತು ಬಂದಿತ್ತು, ಇಂದ್ರ ಐಶ್ವರ್ಯ ಭ್ರಷ್ಟನಾಗಿ ಬಿದ್ದಿದ್ದ, ಹಾಗಾಗಿ ನಾವು ಸಮುದ್ರ ಮಥನ ನೀವು ನನ್ನಿಂದ ಮಾಡಿಸಿ ನಮಗೆ ಅನುಗ್ರಹ ಮಾಡಿದ್ದಿ, ಈಗ ಜ್ಞಾನ ಭ್ರಷ್ಟರಾಗಿದ್ದೇವೆ, ಹಾಗಾಗಿ ನೀವು ಬಂದು ನಮಗೆ ಜ್ಞಾನೋಪದೇಶ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂದೆ ಹೀಗೆ ಮಾಡಿದ್ದಿ, ಈಗೂ ನಮಗೆ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ. ಐರಾವತದ್ದೇನು ಪ್ರಶ್ನೆ, ಅದರೇನು ಪರಿಹಾರ ಅಂತಂದರೆ, ಅದು ಹಿಂದಿನ ಕಲ್ಪದಲ್ಲಿ ಇತ್ತು. ಅದಕ್ಕೆ ಹೇಳಿದೆ, 3ನೇ ಕಲ್ಪದಲ್ಲಿಯೂ ವೇದವ್ಯಾಸ ದೇವರ ಮನ್ವಂತರದಲ್ಲಿ ವೇದವ್ಯಾಸ ದೇವರ ಅವತಾರ ಆಗಿದೆ. 7ನೇ ಮನ್ವಂತರದಲ್ಲಿಯೂ ಆಗಿದೆ, 25ನೇ ಮನ್ವಂತರದಲ್ಲಿಯೂ ಆಗಿದೆ, 16ನೇ ಮನ್ವಂತರದಲ್ಲಿ ಆಗಿದೆ, 28 ಅಂದರೆ 28ನೇ ಮನ್ವಂತರಕ್ಕಿಂತ ಮುಂಚೆ 25ನೇ ಮನ್ವಂತರದಲ್ಲಿ ಅವತಾರ ಆಗೋಕ್ಕಿಂತ ಮುಂಚೆ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರು ದೇವತೆಗಳು. ಆಗ ಅವನು ಸಮುದ್ರ ಮಥನ ಆಗ್ಯದ. ಸಮುದ್ರ ಮಥನದಲ್ಲಿ ಐರಾವತ ಬಂದದು, ಆದ ಇಂದ್ರನ ಆಸನ ಆಗಿದೆ. ಆಗ ಇಂದ್ರನ ಕೈಯಲ್ಲಿ ದುರ್ವಾಸರು ಮಾಲೆ ಕೊಟ್ಟಿದ್ದಾರೆ, ಆಗ ಶಾಪ, ಭ್ರಷ್ಟನಾಗಿದ್ದಾನೆ. ಹೀಗೆ ಅರ್ಥ. ಅದಕ್ಕೆ ಹೇಳಿದೆ ನಾನು, ಬ್ರಹ್ಮದೇವರ ಪ್ರತಿ ಒಂದು ದಿನದಲ್ಲಿ 10 ಅವತಾರಗಳು ಆಗಿ ಹೋಗ್ತವೆ. ಒಂದು ಕಲ್ಪ, ಬ್ರಹ್ಮದೇವರೊಂದು ದಿನ ಅಂತಂದರೆ ಒಂದು ಕಲ್ಪ. 4 ಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ. ಇದು ಹೀಗೆ 4 ತಿರುಗಿದರೆ ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳು ಸೇರಬೇಕು ಅಂದರೆ ಒಂದು ಮಹಾಯುಗ. ಅಂಥ ಮಹಾಯುಗ 71 ಬಾರಿ ಆಗಬೇಕು. 71 ಬಾರಿ ಆತಂದ್ರೂ ಅದಕ್ಕೆ ಒಂದು ಮನ್ವಂತರ. ಅಂಥ ಮನು ಮತ್ತು 14 ಮನ್ವಂತರಗಳು ಮುಗಬೇಕು. 14 ಮನ್ವಂತರಗಳು ಮುಗಿದರೆ ಅದು ಬ್ರಹ್ಮದೇವರ ಒಂದು ಹಗಲು. ತಾವತಿ ರಾತ್ರಿ, ಹೀಗೇನೆ ರಾತ್ರಿ ಅಂದ್ರೇನಾಯಿತು? ಇದರಲ್ಲಿ ಪರಮಾತ್ಮನ ಅವತಾರ, ದಶಾವತಾರಗಳು ಮತ್ತೆ ಪುನಃ ಆಗ್ತದೆ. ಹಾಗಾಗಿ ಹಿಂದೆ ಆದದ್ದನ್ನು ದೇವರಿಗೆ ಬೇಡ್ತಾ ಇದ್ದಾರೆ. ಹಾಗಾಗಿ ಹಿಂದೆ ಹಿಂಗೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಬರಬ್ರಿ ಪ್ರಶ್ನೆ. ಆವಾಗ ಗೊತ್ತಾಯ್ತಲ್ಲ, ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ಲ. ತಥೋ ಭವಾನ್ ದಕ್ಷಿಣ, ಇಷ್ಟೆಲ್ಲ ಆಗಿದೆ. ಕೌಸ್ತುಭ ಮಣಿ ಬಂತು, ಲಕ್ಷ್ಮೀದೇವಿ ಬಂದಿದ್ದಾಳೆ ಮಾಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು. ಅಥ ಇಂದಿರಾ ಯದ್ಯಪಿ ನಿತ್ಯ ದೇಹ, ಆಕೆ ಹುಟ್ಟು ಇಲ್ಲ ಲಕ್ಷ್ಮೀದೇವಿಗೆ ಹುಟ್ಟು ಇಲ್ಲ. ಮತ್ತು ಸಮುದ್ರದಿಂದ ಬಂದ್ರಲ್ಲ ಅಂದರೆ ಅಭಿವ್ಯಕ್ತಿಗೊಂಡಿದ್ದಾಳೆ, ನಿತ್ಯ ದೇಹ.
ಬಭುವ ತತ್ರ ಅಪರಯ ಸ್ವತನ್ವ, ಮತ್ತೊಂದು ರೂಪದಿಂದ ವ್ಯಕ್ತಗೊಂಡಳು, ಹೊರತು ಹುಟ್ಟಿಲ್ಲ ಲಕ್ಷ್ಮೀದೇವಿಗೆ. ಆಗ ನೇರವಾಗಿ ಹೋಗಿ ಪರಮಾತ್ಮನಿಗೇನೆ ಮಾಲೆಯನ್ನು ಹಾಕಿಕೊಂಡು ಪರಮಾತ್ಮನನ್ನೇ ಅಪೇಕ್ಷಾ ಪಟ್ಟಿದ್ದಾಳೆ, ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲಂ ಕಲಶಂ ಚಾಪರೇಣ, ಬಲಗೈಯಲ್ಲಿ ಅಮೃತವನ್ನು ಬಡಿಸುವ ಸೊಂಡಿಗಿಂಡಿ ಅಂತಿರಲಿಲ್ಲ ನೀವು, ಏನಂತೀರಿ, ಬಡಿಸುವ ಪಾತ್ರೆಯನ್ನು ಪರಮಾತ್ಮ ಹಿಡಿದಿದ್ದಾನೆ. ಎಡಗೈಯಲ್ಲಿ ಸುಧಾ ಕಲಶವನ್ನು ಪರಮಾತ್ಮ ಹಿಡಿದುಕೊಂಡು ಧನ್ವಂತರಿ ರೂಪವನ್ನು ಪರಮಾತ್ಮ ಪ್ರಕಟ ಮಾಡಿದ್ದಾನೆ. ಧನ್ವಂತರಿ ರೂಪದಿಂದ ಪರಮಾತ್ಮ ಹೊರಗಡೆ ಬಂದಿದ್ದಾನೆ ಸಮುದ್ರದಿಂದ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲಂ, ದಕ್ಷಿಣ ಬಾಹುನಾ ಸುಧಾ ಕಮಂಡಲಂ, ಕಮಂಡಲವನ್ನು ದಕ್ಷಿಣ ಬಾಹು, ಕಲಶಂಚ ಅಪರೇಣ, ಕಲಶ ಎಡಗೈಯಲ್ಲಿ ಹಿಡಿದಿದ್ದಾನೆ. ಪ್ರಗಶ್ಯ ತಸ್ಮಾನ್ ನಿರಗ ಸಮುದ್ರ ಧನ್ವಂತರಿ, ಹೀಗೆ ಹಿಡಿದುಕೊಂಡು ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ, ಪರಮಾತ್ಮ ಹೊರಗಡೆ ಬಂದಿದ್ದಾನೆ. ಹೊರಗೆ ಬಂದು ಆಕಾಶದಿಂದ ಈಗ ಹೊರಗೆ ಬರ್ತಾ ಇದ್ದಾನೆ. ಅಷ್ಟರಲ್ಲೇನೆ ತಥೋ ಭವದ್ಹಸ್ತಗತಂ ದಿದೇ ಸುತಾಹ, ದೈತ್ಯರು ಆ ಭಗವಂತ ಬರೋ ಪುರುಸೋದಿಲ್ಲ, ಕಲಶವನ್ನು ನೋಡಿದ್ರೋ ಇಲ್ಲೋ ಓಡಿ ಹೋಗಿ ಆ ಕಲಶವನ್ನು ಅಪಹಾರ ಮಾಡಿಕೊಂಡು ಹೋಗ್ಬಿಟ್ಟು. ದೇವರು ಹಾಗೆ ನಿಂತಿದ್ದ. ಒಪ್ಪಂದ ಆಗಿತ್ತು, ಬಲಿಚಕ್ರವರ್ತಿ ಜೊತೆಗೆ ಒಪ್ಪಂದ ಆಗಿತ್ತು. ಏನು ಬರ್ತದೋ ಅದರೊಳಗೆ ನಾವು ಸಮಾನವಾಗಿ ಹಂಚಿಕೊಳ್ಳಬೇಕು, ಅದರೊಳಗೆ ಅಮೃತ ಬಂದಾಗ ನಾವು ಹಂಚಿಕೋಬೇಕು ಸಮಾನವಾಗಿ ಅಂತ ಒಪ್ಪಂದ ಆಗಿತ್ತು. ಆದರೆ ಅದನ್ನು, ಆ ಮಾತನ್ನು, ಪ್ರತಿಜ್ಞೆಯನ್ನು, ಒಪ್ಪಂದವನ್ನು ಮೀರಿದ ಮೂರ್ಖರು, ದುಷ್ಟರು, ಅಸುರರು ಅಂತ ದೇವರಿಗೆ ತೋರಿಸೋದಿತ್ತು. ಹಾಗಾಗಿ ದೇವರದನ್ನು ಅವರು ಕಸ್ಕೊಂಡು ಹೋಗುವುದು, ಅಪಹಾರ ಮಾಡಿಕೊಂಡು ಹೋಗುವುದನ್ನು ನಿಂದಿರಿಸಲಿಲ್ಲ ದೇವರು. ಅವರ ಸ್ವಭಾವ ತೋರಿಸ್ಬೇಕಾಗಿತ್ತು ದೇವರಿಗೆ ಧನ್ವಂತರಿಗೆ ದೈತ್ಯರು ಬರ್ತಾ ಇದ್ದಾರೆ, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಬರ್ತಿತ್ತು, ದೇವರಿಗೆ ಬಿಡಿಸ್ಕೊಳ್ಳಿಲ್ಲ. ಯಾಕೆ? ಅವರ ಸ್ವಭಾವ, ದುಷ್ಟರ ಸ್ವಭಾವ ಏನಿದೆ ಅಂತ ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು. ಹಾಗೆ ಸುಮ್ಮನಿದ್ದ. ಹಾಗಾಗಿ ಮುಕ್ತಂತ್ವಯ ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ವಧಾಯ, ಅವರು ಸತ್ಯವನ್ನು ಮಾತನಾಡುವುದಿಲ್ಲ, ಸತ್ಯದಿಂದ ಚ್ಯುತರು, ಅಧರ್ಮಶೀಲರು ಅಂತ ಸಮಾಜಕ್ಕೆ, ಜಗತ್ತಿಗೆ ತೋರಿಸೋದಿತ್ತು. ಹಾಗಾಗಿ ಪರಮಾತ್ಮ ಧನ್ವಂತರಿ ರೂಪದಿಂದ ಕಲಶವನ್ನು ತೆಗೆದುಕೊಂಡು ಪರಮಾತ್ಮ ಅವತಾರ ಮಾಡಿ ಮೇಲೆ ಬಂದರೂ ದೈತ್ಯರು ಅದನ್ನು ಸಮಾಧಾನದಿಂದ ಸ್ವೀಕಾರ ಮಾಡದೇನೆ ಅಪಹಾರ ಮಾಡಿಕೊಂಡು ಹೋದರು ಅಂತ ಇಷ್ಟು ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಮತ್ತೆ ನಾಳಿನ ಭಾಗವನ್ನು ಮಾಡೋಣ. ಇದರಲ್ಲಿ ಅನೇಕ ಅಂಶಗಳಿವೆ. ಅನೇಕ ಅಂಶಗಳನ್ನು ಮತ್ತೆ ಸ್ವಲ್ಪ ಹಿಂದೆ ಹೋಗಿ ನಾನು ಮತ್ತೆ ಮುಂದೆ ಬಂದು ಮತ್ತೆ ಇದರ ನಿರ್ಣಯಗಳನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.